ದ ಲೀಡರ್ ಟಾಕ್ ವಿತ್ ಹರೀಶ್ ನಾಗರಾಜು. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಲೀಡರ್ ಟಾಕ್ ವಿತ್ ಹರೀಶ್ ನಾಗರಾಜು ನಮ್ಮ ಮೊದಲ ಎಪಿಸೋಡ್ನ ಮೊದಲ ಗೆಸ್ಟ್. ಅವರೇ ಸೂಕ್ತ ಅಂತ ಅನ್ನಿಸ್ತು. ಯಾಕೆಂದರೆ ಅವರು ಸೂಕ್ತ ಅಂತ ಪಕ್ಷ ಅವರಿಗೆ ಹಲವಾರು ಹುದ್ದೆಗಳನ್ನು ಹಲವಾರು ವರ್ಷಗಳಲ್ಲಿ ಅವರಿಗೆ ಕೊಟ್ಟಿತ್ತು. ಅವರೊಬ್ಬ ಮಾಜಿ ಮುಖ್ಯಮಂತ್ರಿ, ಅವರೊಬ್ಬ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸ ಮಾಡಿದವರು, ಹಲವಾರು ವರ್ಷಗಳ ಕಾಲ ಹಲವಾರು ಹುದ್ದೆಗಳಲ್ಲಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದವರು. ಈ ರಾಜಕಾರಣದಲ್ಲಿ ತುಂಬ ಜನ ಹೆಸರಿಗೆ ತಕ್ಕಂಗೆ ಇರೋದೇ ಇಲ್ಲ. ಹಾಗೆ ನೋಡೋಕ್ಕೋದ್ರೆ ಇವರು ಹೆಸರಿಗೆ ಸದಾ ಆನಂದವನ್ನು ಇಟ್ಟುಕೊಂಡಿರುವಂಥ ಗೌಡ್ರು. ಆದರೆ ಯಾವಾಗ ಬೇಕೋ ಆವಾಗ ಗೌಡ್ರ ಗತ್ತನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನ್ನ ಅದರದೇನು ಇವತ್ತಿನ ದ ಲೀಡರ್ ಟಾಕ್ ವಿತ್ ಹರೀಶ್ ನಾಗರಾಜು ಕಾರ್ಯಕ್ರಮದ ಮೊದಲ ಎಪಿಸೋಡ್ನ ಅತಿಥಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರಾಗಿದ್ದವರು ಶ್ರೀ ಸದಾನಂದ ಗೌಡ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಐ ಆಮ್ ಗುಡ್ ಸರ್, ಐ ಆಮ್ ಗುಡ್. ವೆಲ್ಕಮ್ ಸರ್. ಇದ್ದಂಗೆ ಹೇಳಬೇಕು, ಏನು ನಡೀತಿದೆ ಅದು ಜನಕ್ಕೆ ಗೊತ್ತಾಗಬೇಕು. ಹಾಗಾಗಿ ನಾಯಕರ ಮಾತು ತುಂಬ ಇಂಪಾರ್ಟೆಂಟು. ಸದಾನಂದ ಗೌಡರು ಯಾವಾಗಲೂ ಲವಲವಿಕೆ, ಯಾವಾಗಲೂ ಆ್ಯಕ್ಟಿವು, ಜನರ ಜೊತೆ ಬೆರೆತವರು, ಜನರ ಜೊತೆ ಇದ್ದವರು. ಆದರೆ ಆಲ್ ಆಫ್ ಎ ಸಡನ್ ಯಾಕೋ ಸೈಲೆಂಟ್ ಅಂತ ನನಗೆ ಅನ್ನಿಸ್ತು. ಸೊ ಸದಾನಂದ ಗೌಡರು ಏನು ಮಾಡ್ತಿದ್ದಾರೆ ಈಗ? ಇಲ್ಲ, ನಾನು ಹಿಂದಿನಿಂದ ಹಾಗೆ ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟರೆ ಅದಕ್ಕೆ ಸರಿಯಾಗಿ ನಡ್ಕೊಳ್ಳೋದು. ಹಾಂ ಸರ್. ಜವಾಬ್ದಾರಿ ಇಲ್ಲ ಅಂತ ಹೇಳಿದಾಗ ಹೇಗೆ ನಡ್ಕೊಳ್ಬೇಕೋ ಆ ರೀತಿ ನಡ್ಕೊಳ್ಳೋದು. ಈಗ ನಾನು ಒಂದು ರೀತಿಯಲ್ಲಿ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುವಂಥದ್ದು ಬಿಟ್ಟರೆ ಬೇರೆ ಏನು ನನ್ನ ಭಾರಿ ದೊಡ್ಡ ಸಂಗತಿಗಳು ನನ್ನಲ್ಲಿಲ್ಲ. ನಾನು ಯಾವುದೇ ಅಧಿಕಾರದಲ್ಲಿಲ್ಲ, ಯಾವುದೇ ಪಕ್ಷದ ಜವಾಬ್ದಾರಿ ಕೋರ್ ಕಮಿಟಿಯ ಸದಸ್ಯನಾಗಿ ಮಾತ್ರ ಕೆಲಸ ಮಾಡ್ತಾನೆ ಹೊರತುಪಡಿಸಿ ಬೇರೆ ಯಾವುದು ಕೂಡ ನನ್ನಲ್ಲಿಲ್ಲ. ಆದ ಕಾರಣ ಆ ಇತಿಮಿತಿಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸುಮ್ಮನೆ ಮಾತಾಡೋರಲ್ಲ, ಇನ್ಯಾವುದೋ ಬೆಳವಣಿಗೆಯಲ್ಲಿ ಮತ್ತೆ ಮತ್ತೆ ಮೂಗು ತೋರಿಸಲ್ಲ ನೀವು. ಹಾಗಾಗಿ ನಿಮ್ಮ ಪಾಡಿಗೆ ನೀವು ಇರೋದಷ್ಟೇನಾ ಈಗ? ನನ್ನ ಪಾಡಿಗೆ ಅಂತಲ್ಲ, ನನ್ನ ಬೇರೆ ಬೇರೆ ನಾನು ಹಿಂದಿಂದ ಜನರು ನನಗೆ ಕೊಟ್ಟಂಥ ಆಶೀರ್ವಾದ, ಈಗ ಮತ್ತೆ ಅವರು ನನ್ನಿಂದ ಬೇರೆ ಬೇರೆ ಹಂತಗಳಲ್ಲಿ ಕೆಲವು ಕೆಲಸಗಳು ಮತ್ತೊಂದು ಅದು ಇದು ಆಗಬೇಕು ಅಂತ ನನ್ನಲ್ಲಿ ಬರುವಂಥದ್ದು. ಬೆಳಿಗ್ಗೆ 7 ಗಂಟೆಗೆ ನನ್ನ ಕಚೇರಿ ಹಿಂದೆ ಹೆಂಗೆ ಓಪನ್ ಆಗ್ತಿತ್ತು ಇವತ್ತು ಕೂಡ ಅದೇ ರೀತಿ ಓಪನ್ ಆಗ್ತದೆ. ರಾತ್ರಿ 10 ಗಂಟೆವರೆಗೆ ಸಾರ್ವಜನಿಕರಿಗೆ ಲಭ್ಯ ಇರ್ತೀನಿ. ಇದರ ಜೊತೆಯಲ್ಲಿ ವೈಯಕ್ತಿಕ ಬದುಕಿಗೆ ಬೇಕಾದಂಥ ನನ್ನ ಸಣ್ಣ ಪುಟ್ಟ ನನ್ನ ಅಡಿಕೆ ತೋಟಕ್ಕೆ ಹೋಗಿ ಬರೋದು, ಮತ್ತೊಂದು ಮಾಡೋದು, ಈ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀನಿ. ಪಕ್ಷದ ಚಟುವಟಿಕೆಗಳಲ್ಲಿ ನನ್ನ ಇತಿಮಿತಿಗೆ ಒಳಪಟ್ಟು ನಾನು ನನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಬಾಹ್ಯವಾಗಿ ಬರೀ ಯಾವತ್ತೂ ಕೂಡ ನಾನು ಪೋಸ್ಟರ್ ಪೊಲಿಟಿಷಿಯನ್ ಆಗಲಿಲ್ಲ, ಯಾವತ್ತೂ ಪಬ್ಲಿಸಿಟಿ ಪೊಲಿಟಿಷಿಯನ್ ಆಗಲಿಲ್ಲ. ನನಗೇನು ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಯ ಮೇಲೆ ನನ್ನ ಇತಿಮಿತಿಗಳೊಳಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಯಾವ ಹುದ್ದೆ ನಿಮಗೆ ಬಹಳ ಸಂತೃಪ್ತಿ ಕೊಟ್ಟಿದ್ದು ಸರ್? ಸರ್, ನನಗೆ ಭಾರಿ ಸಂತೃಪ್ತಿ ಕೊಟ್ಟಿದ್ದು ನಾನು ಪಕ್ಷದ ರಾಜ್ಯಾಧ್ಯಕ್ಷರಿದ್ದೆ. ಸುಮಾರು 4.5 ವರ್ಷಗಳ ಕಾಲ ನಾನು, ಅದು ಕೂಡ ಭಾರಿ ಅನುಭವ ಇಲ್ಲದಂಥ ಒಬ್ಬ ವ್ಯಕ್ತಿ ಅಧ್ಯಕ್ಷನಾಗಿ ನನ್ನ ಪಕ್ಷ ನಿಯುಕ್ತಿ ಮಾಡಿದ ಮೇಲೆ ಪೂರ್ತಿ ಅದರಲ್ಲಿ 4.5 ವರ್ಷ ಪಾರ್ಟಿ ಕಚೇರಿಯಲ್ಲೇ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಪಾರ್ಟಿ ಕಚೇರಿಯ ಊಟನೇ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಆದರೆ ಅದರ ಫಲ ಅತ್ಯಂತ ದೊಡ್ಡ ಒಂದು ರಾಜ್ಯದಲ್ಲಿ ರಾಜಕೀಯ ಪರಿವರ್ತನೆಗೆ ನಾಂದಿ ಆಯಿತು. ಅದು ನನಗೆ ಮನಸ್ಸಿಗೆ ತುಂಬ ಮುದ ಕೊಟ್ಟದ್ದು. ಏರುಬೀಳುಗಳು, ಅಪವಾದಗಳು, ಒಳ್ಳೆ ಮಾತುಗಳು, ಕೆಟ್ಟ ಮಾತುಗಳು ಎಲ್ಲ ಬರ್ತಾಯಿತ್ತು. ಆದರೆ ಯಾವುದೋ ಒಂದು ನಿರ್ದಿಷ್ಟವಾದಂಥ ದಿಕ್ಕಿನಲ್ಲಿ ಕೆಲಸ ಮಾಡು ಅಂತ ಹೇಳಿ ಸಂಘ ಪರಿವಾರ ಮತ್ತು ನನ್ನ ಪಾರ್ಟಿ ನನಗೆ ಜವಾಬ್ದಾರಿ ಕೊಟ್ಟದ್ದು. ನಾನು ಇನ್ನೊಬ್ಬನ ಸರ್ಟಿಫಿಕೇಟ್ ಯಾವತ್ತೂ ಅಪೇಕ್ಷೆ ಪಟ್ಟಿಲ್ಲ. ನನ್ನ ಕಾನ್ಷಿಯಸ್ನ ಪ್ರಕಾರ ನಾನು ಅದ್ಭುತವಾದಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದೀನಿ. ಸರ್, ಇಷ್ಟು ವರ್ಷದ ಕರ್ನಾಟಕ ರಾಜಕಾರಣದಲ್ಲಿ ಹಲವಾರು ಜನ ಮುಖ್ಯಮಂತ್ರಿಗಳು ಬಂದು ಹೋದರು. ಪ್ರತಿ ಮುಖ್ಯಮಂತ್ರಿಗಳನ್ನು ಒಂದೊಂದು ರೀತಿಯಲ್ಲಿ ಜನ ಸ್ಮರಿಸ್ಕೋತಾರೆ ಯಾವಾಗಲೂ ಕೂಡ. ಜೊತೆಗೆ ಮುಖ್ಯಮಂತ್ರಿಗಳಾಗಿದ್ದವ್ರಿಗೂ ಜನರಿಗೋಸ್ಕರ ನಾ ಈ ಕೆಲಸ ಮಾಡಿದ್ನಪ್ಪ ಅನ್ನೋ ಒಂದು ಸಾರ್ಥಕ ಭಾವ ಇರುತ್ತೆ. ನನ್ನ ಪ್ರಶ್ನೆ ಸಿಂಪಲ್. ಸದಾನಂದ ಗೌಡ್ರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಹರೀಶ್ ನಾಗರಾಜು ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಎದೆ ಉಬ್ಬಿಸಿ ಖುಷಿಯಿಂದ ಹೇಳ್ಕೊಳ್ಳುವಂಥ ಕೆಲಸ ಯಾವಾಗಲೂ ನೆನಪಾಗೋದೇನು? ಸರ್, ನನಗೆ ಅದು ಇವತ್ತಲ್ಲ ಶಾಶ್ವತವಾಗಿ ಉಳಿತದೆ. ಆದರೆ ಅದರ ಸದುಪಯೋಗವನ್ನು ಇವತ್ತಿನ ದಿನದಲ್ಲಿ ನಮ್ಮ ಆಡಳಿತ ಮಾಡುವಂಥವ್ರು ಮಾಡ್ತಾ ಇಲ್ಲ. ಸಕಾಲ ಅಂತ ಹೇಳುವಂಥ ಒಂದು ಒಳ್ಳೆಯ ಕಾನೂನನ್ನು ತಂದಿದ್ದೆ. ಸರ್ಕಾರಿ ಇವತ್ತು ಯಾವುದೇ ನಿಮಗೆ ಸರ್ಕಾರಿ ಇದು ಯೋಜನೆಗಳು, ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳು ಅದು ಸಕಾಲಕ್ಕೆ ಸಿಕ್ಕದಾಗ ಅದಕ್ಕೆ ನಿರ್ದಿಷ್ಟವಾದ ಕಾನೂನು ಮಾಡಿ ಸಾಮಾನ್ಯ ಮನುಷ್ಯ ಒಂದು ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟಿಂದ ಹಿಡಿದು ನಾವು ಎಲ್ಲವನ್ನು ಕೂಡ
ಇಂತಿಷ್ಟ ನಿಗದಿತ ಅವಧಿಯೊಳಗೆ ಕೊಡಬೇಕು ಅಂತ ಮಾಡಿದ್ದು ಅದು ಪ್ರಾಯಶಃ ನಾನು ಒಂದು ಹೇಳ್ತೀನಿ ಹರೀಶ್ರೆ, ಇವತ್ತಿನ ಈ ಕರಪ್ಷನ್ ಅಂತ ಏನಿದೆಯಾ ಇದರಲ್ಲಿ 60% ಕರಪ್ಷನ್ ನಿಲ್ಲಿಸಲಿಕ್ಕೆ ಆ ಒಂದು ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿದರೆ ಸಾಕು. ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸಾಮಾನ್ಯ ಜನ ಬರುವಂಥವನಿಗೆ ಅವನ ಎಲ್ಲ ಕೆಲಸ ಕಾರ್ಯಗಳು ಆ ಸಕಾಲಕ್ಕೆ ಸಿಕ್ಕಿದ್ರೆ ಆ ಅಧಿಕಾರಿಯ ಮೇಲೆ ನಾವು ಪೆನಾಲ್ಟಿ ಇಂಪೋಸ್ ಮಾಡುವಂಥ ಕಾನೂನಿದೆ. ಅದೊಂದು ಶಾಶ್ವತವಾಗಿ ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟ ಅಧಿಕಾರದ ಅವಧಿಯಲ್ಲಿ ನಾನು ಮಾಡಿದಂಥ ಒಂದು ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಯಾಕದು ಅಷ್ಟೊಂದೆಲ್ಲ ಚೆನ್ನಾಗಿತ್ತು ಅಂದಾಗ ಇವಾಗ ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಇಷ್ಟೊಂದು ಒದ್ದಾಡ್ತಾರೆ, ಈ ಮನಸ್ಸು ಮಾಡ್ತಿಲ್ಲ, ಇಚ್ಛಾಶಕ್ತಿಯ ಕೊರತೆ ಯಾಕೆ? ಸರ್, ನಾನು ಖಂಡಿತವಾಗಿ ಹೇಳಬಲ್ಲೆ, ಈ ಕರಪ್ಷನ್ ಅಂತ ಹೇಳುವಂಥದ್ದು ಅದು ಒಂದು ಜಾಗತಿಕ ಫಿನಾಮಿನ ಅಂತ ನಮ್ಮ ಹಿಂದಿನ ರಾಜಕಾರಣಿಗಳು ಹೇಳಿದ ರೀತಿಯಲ್ಲಿ ಅದನ್ನು ಹತೋಟಿಗೆ ಮಾಡಬೇಕು ಅಂತ ಹೇಳುವಂಥ ಕಮಿಟ್ಮೆಂಟ್ ಬೇಕು, ಆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಇವತ್ತು ಅದರ ಆಧಾರದಲ್ಲೇ ಎಲ್ಲವೂ ನಡೀತದೆ. ಅದು ಕರ್ನಾಟಕದ ಬಗ್ಗೆ ಹೇಳೋದಿದ್ದರೆ ನಾನು ಎಲ್ಲರೂ ಕೂಡ ಅದರಲ್ಲಿ ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದವರು ಕೂಡ ಅದರಿಂದ ಹೊರತು ಅಂತ ನಾನೇನು ಹೇಳೋದಿಲ್ಲ. ಇವತ್ತು ಆ ರೀತಿಯ ವಾತಾವರಣ, ಅದಕ್ಕಾಗಿಯೇ ಕರ್ನಾಟಕ 40%, 60%, 80% ಅಂತ ಹೇಳುವಂಥ ಆ ಖ್ಯಾತಿಗೆ ಪಾತ್ರ ಆದ್ದು. ನಿಮ್ಮ ಅವಧಿಯಲ್ಲೂ ಯಾವುದೋ ಒಂದು ಕೆಲಸ ಮಾಡಬೇಕಾಗಿತ್ತು, ಇನ್ನೂ ಸ್ವಲ್ಪ ನನಗೆ ಅಧಿಕಾರ ಬೇಕಿತ್ತು ಅಂತ ಅನ್ಸುತ್ತಾ, ಕಾಡ್ತಿರುತ್ತಾ? ಸರ್, ಒಂದು ಏನು ಅಂತ ಹೇಳಿದರೆ, ನಾನು ಇವತ್ತು ರಾಜಕಾರಣದಲ್ಲಿ ನನ್ನಲ್ಲಿ ಅಧಿಕಾರ ಇದ್ದರೆ ಮಾತ್ರ ಮಾಡಲಿ. ಇವತ್ತು ಒಬ್ಬನ ಮಾತು ಇನ್ನೊಬ್ಬ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಜವಾಬ್ದಾರಿ ಸಿಕ್ಕಿದ ಕೂಡಲೇ ಅವನೇ ಅಲ್ಲಿನ ಆಗಿಬಿಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹಿಂದೆ ಹಾಗಿರಲಿಲ್ಲ. ಹಿರಿಯರು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು ಅಥವಾ ಯಾವುದಾದ್ರು ತಪ್ಪಿದಾಗ ಹೇಳ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ, ಯಾರಿಗೂ ಹೇಳುವಂಗಿಲ್ಲ. ಅದು ಯಾವ ಪಾರ್ಟಿ ಅಂತಲ್ಲ, ಕರ್ನಾಟಕದಲ್ಲಂತೂ ಯಾವ ಪಾರ್ಟಿ ಅಂತಲೂ ಇಲ್ಲ, ಏನೂ ಇಲ್ಲ. ಪ್ರತಿಯೊಬ್ಬ ಸಾಮಾನ್ಯ ಒಬ್ಬ ಜವಾಬ್ದಾರಿ, ಅದು ಪಕ್ಷದ ಜವಾಬ್ದಾರಿ ಇರ್ಬೋದು, ಸರ್ಕಾರದ ಜವಾಬ್ದಾರಿ ಇರ್ಬೋದು, ಅವನೇ ದೊಡ್ಡ ಜನ ಅಂತ ಹೇಳುವಂಥ ಒಂದು ವಾತಾವರಣ ಇದು ನಮಗೆ ಭಾರಿ ದೊಡ್ಡ ದುರಂತ ರಾಜಕಾರಣದಲ್ಲಿ. ಸರ್, ನೀವು ಕೇಂದ್ರದಲ್ಲೂ ಕೂಡ ಕೆಲಸ ಮಾಡಿದವರು, ಹಲವಾರು ಸಮಸ್ಯೆಗಳು ಬಂದಾಗ ಅದನ್ನು ನಿವಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದವರು ಎಲ್ಲ ಕೇಂದ್ರ ಸಚಿವರಾಗಿ ಹೋದಾಗ ಒಂದಷ್ಟು ಅವಕಾಶಗಳಿರುತ್ತೆ ಕರ್ನಾಟಕದ ಸಮಸ್ಯೆಗಳನ್ನು ಅಲ್ಲಿ ತಲುಪಿಸೋದಕ್ಕೆ ಮತ್ತು ಅಲ್ಲಿಂದ ಮತ್ತು ಕರ್ನಾಟಕಕ್ಕೆ ಕೊಡುಗೆ ಕೊಡೋದಕ್ಕೆ. ಆ ವಿಚಾರದಲ್ಲಿ ಸದಾನಂದ ಗೌಡರು ಯಾವುದಲ್ಲಿ ಗೆದ್ದರು? ನಾನು ಲಾ ಮಿನಿಸ್ಟರ್ ಆಗಿದ್ದೆ. ಹೌದು. ಆ ಸಂದರ್ಭದಲ್ಲಿ ನಮ್ಮ ಕಾವೇರಿ ವಿವಾದ ಭಾರಿ ಪೀಕ್ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮದಲ್ಲ, ಕಾಂಗ್ರೆಸ್ ಪಾರ್ಟಿಯ ಇದೇ ಎಂ ಬಿ ಪಾಟೀಲರು ಹಾಗೆ ನೀರಾವರಿ ಮಂತ್ರಿಗಳಾಗಿ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅದನ್ನು ನಿಭಾಯಿಸಬೇಕು ಅಂತ ಹೇಳುವಂಥದ್ದು ಮಾಡಿದಾಗ ಅವರು ಬಂದರು ನಮ್ಮಲ್ಲಿಗೆ. ಅವರು ಒಬ್ಬರೇ ಬರಲಿಲ್ಲ, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಹಿಂದಿನ ನೀರಾವರಿ ಸಚಿವರನ್ನು ಕರ್ಕೊಂಡು ಬಂದಿದ್ದರು. ನಾನು ಆ ಸಂದರ್ಭದಲ್ಲಿ ನಿಜವಾಗಿ ರಾಜ್ಯದ ಹಿತಾಸಕ್ತಿಗೋಸ್ಕರ ರಾಜ್ಯದಿಂದ ಆಯ್ಕೆ ಆದವು ಅಂತ ಹೇಳೋದಕ್ಕೆ ಬೇಕಾಗಿ ನಾನು ನಮ್ಮ ಅಡಿಷನಲ್ ಸೊಲಿಸಿಟರ್ ಜನರಲನ್ನು ಕರೆದು, ಇವತ್ತು ಅವರು ನಮ್ಮ ಸೊಲಿಸಿಟರ್ ಜನರಲ್, ಅವರನ್ನು ಕರೆದು ಹೀಗೆ ಆಗಬೇಕು, ಇಂಥದ್ದೇ ರಾತ್ರಿ 2 ಗಂಟೆಗೆ ಅಫಿಡಾವಿಟ್ ರೆಡಿ ಮಾಡಿ ಸುಪ್ರೀಂ ಕೋರ್ಟಿಗೆ ಫೈಲ್ ಮಾಡಿ ಕರ್ನಾಟಕದ ಇವತ್ತು ನೀರಾವರಿಯ ಬಗ್ಗೆ ಮಾತಾಡಿ ಅದರಲ್ಲಿ ಏನು ಫಲ ಆಗದಿದ್ದರೂ ಕೂಡ ಆ ಪ್ರಚಾರ, ನಿನ್ನೆ ಇರಿಗೇಷನ್ ಮಿನಿಸ್ಟ್ರಲ್ಲಿಗೆ ಹೋಗಿದ್ದರು, ನಿನ್ನೆ ಇವರಲ್ಲಿಗೆ ಹೋಗಿದ್ದರು, ವಾಟರ್ ರಿಸೋರ್ಸಸ್ ಇದೆಲ್ಲ ನಾನು ರಾತ್ರಿ ಕೂತು ನಿಜವಾಗಿ ಒಂದು ರೀತಿಯಲ್ಲಿ ರಾಜ್ಯದ ಹಿತಾಸಕ್ತಿಗೋಸ್ಕರ ಆ ಸ್ಥಾನದನ್ನು ಸ್ವಲ್ಪ ದುರುಪಯೋಗಪಡಿಸಿದ್ನೋ ಗೊತ್ತಿಲ್ಲ, ಅದನ್ನು ಮಾಡಿದ್ದೀನಿ. ಇದಕ್ಕೆ ಅವರೇ ಸಾಕ್ಷಿಗಳು ಇಬ್ಬರು, ಎಂ ಬಿ ಪಾಟೀಲ್ ಮತ್ತು ಇವರು. ಈ ರೀತಿ ಆಂಧ್ರ ತೆಲಂಗಾಣ ಬೈಫರ್ಕೇಷನ್ ಆದಮೇಲೆ ಆ ತೆಲಂಗಾಣದವರು ಒಂದು ಕೋರ್ಟಿಗೆ ಹೋದರು. ನಮಗೆ ಇವತ್ತು ಹಿಂದಿನ ಇದು ಅಪ್ಲೈ ಆಗೋದಿಲ್ಲ, ನಮಗೆ ವಿಶೇಷ ಸ್ಥಾನಮಾನ ಕೊಟ್ಟು ವಿಶೇಷ ನೀರಾವರಿ ವಿಚಾರಗಳನ್ನು ಕೊಡಬೇಕು ಅಂತ ಹೇಳಿದಾಗ ರಾಜ್ಯದ ಹಿತಾಸಕ್ತಿ ಕಾಪಾಡಲಿಕ್ಕೋಸ್ಕರ ಏನು ಕೆಲಸ ಇದರಲ್ಲಿ ಮಾಡಿದನೋ ಅದೇ ರೀತಿಯ ಕೆಲಸವನ್ನು ನಾನು ಕೇಂದ್ರದಲ್ಲಿ ಕೂತಿದ್ದಾಗ ಮಾಡಿದ್ದೆ. ಸರ್, ನಮ್ಮ ಜನಗಳಿಗೆ ಯಾಕೆ ಬೇಜಾರಾಗುತ್ತೆ ಯಾವಾಗಲೂ ಅಂದರೆ, ರಾಜಕಾರಣದಲ್ಲಿರೋರು ನಾಯಕರು ಮಾತಾಡ್ಬೇಕಾದ್ರೆ ಜನಹಿತಾಸಕ್ತಿ ಅಂತೆಲ್ಲ ಮಾತಾಡ್ತಾರೆ, ಆದರೆ ಅದು ಕಾಣಿಸಲ್ಲ, ಅದು ಅನುಷ್ಠಾನಕ್ಕೆ ಬರಲ್ಲ. ಅವರವರ ಹಿತಾಸಕ್ತಿಯಲ್ಲೇ ಓಡಾಡ್ತಾ ಇರುತ್ತೆ. ಪ್ರಸ್ತುತ ಈಗಿನ ಕರ್ನಾಟಕದ ರಾಜಕಾರಣದ ಪರಿಸ್ಥಿತಿಯನ್ನು ನೋಡಿದಾಗ ಏನನ್ಸುತ್ತೆ ಸದಾನಂದ ಗೌಡರಿಗೆ? ಸರ್, ನನಗೆ ಅನಿಸಿದೆ ದಿನ ಕಳೆದ ಹಾಗೆ ಏನು ಪ್ರಜಾತಂತ್ರದ ವ್ಯವಸ್ಥೆಗೆ ಅನುಗುಣವಾಗಿ ಜನರ ಕೆಲಸ ಕಾರ್ಯಗಳನ್ನು ಸರ್ಕಾರದ ವತಿಯಿಂದ ಮಾಡಬೇಕಾ, ಅದನ್ನು ಬಿಟ್ಟು ನಾವು ಬೇರೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನನ್ನ ಸ್ವಾರ್ಥ, ನನಗೇನಾಗಬೇಕು, ಸರ್ಕಾರದ ಖಜಾನೆ ಲೂಟಿ ಹೊಡೆಯುವಂಥದ್ದು, ಇಂಥ ಹಲವಾರು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡೋದರಲ್ಲೇ ಎಲ್ಲರೂ ಮುಂಚೂಣಿಯಲ್ಲಿದ್ದಾರೆ ಹೊರತು ಬೇರೆ ಇಲ್ಲ. ನರೇಂದ್ರ ಮೋದಿಯವರ ಆದರ್ಶವನ್ನಾದರೂ ಸ್ವಲ್ಪ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿದರೆ
ಪ್ರಾಯಶಃ ಅದರಿಂದ ಸ್ವಲ್ಪ ಒಳ್ಳೆಯದಾಗ್ಬೋದು ಏನೋ ಅಂತ ಅನಿಸಿದೆ ನನಗೆ. ನಮ್ಗೆ ಎಷ್ಟೊಂದು ಸಲ ಅನಿಸಿದ್ದು ಸಂಸದರ ಚುನಾವಣೆ ಬಂದಾಗ ಅಥವಾ ಲೋಕಸಭೆ ಚುನಾವಣೆ ಬಂದಾಗ ಜನ ನರೇಂದ್ರ ಮೋದಿ ಅವರು ಅಂತ ನೋಡ್ತಾರೆ, ಓಟ್ ಹಾಕ್ತಾರೆ, ಅಲ್ಲಿ ಗೆಲ್ಲಿಸ್ತಾರೆ. ಆದರೆ ರಾಜ್ಯ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ BJPಯಿಂದ ಜನ ದೂರ ಆಗ್ತಿದ್ದಾರೆ ಅಂತ ಅನ್ಸಲ್ವಾ ಸರ್? ಸರ್, ಒಂದು ಯಾವತ್ತೂ ಕೂಡ ಏನಾಗಿದೆ, ನ್ಯಾಷನಲ್ ಇಶ್ಯೂಸ್ ಬಂದಾಗ ಜನ ತುಂಬ ಕೇರ್ಫುಲ್ಲಾಗಿ ಅದನ್ನು ನೋಡ್ತಾರೆ. ನಮ್ಮ ದೇಶ, ನಮ್ಮ ಅಕ್ಕಪಕ್ಕದಲ್ಲಿರುವಂಥ ರಾಷ್ಟ್ರಗಳು ನಮ್ಮ ಮಾಡ್ತಾ ಇರುವಂಥ ಸವಾರಿ, ಜಗತ್ತಿನಲ್ಲಿ ಭಾರತ ಮತ್ತೊಂದು ಯಶಸ್ವಿ ಹಂತಕ್ಕೆ ಹೋಗಬೇಕು ನನ್ನ ದೇಶ ಅಂತ ಹೇಳುವಂಥ ಭಾವನೆಗಳು, ಇದೆಲ್ಲವೂ ಏನೋ ಒಂದು ರೀತಿ ಬಂದುಬಿಡುತ್ತೆ. ಆದರೆ ನಿಜವಾಗಿ ಲೋಕಲ್ ಎಲೆಕ್ಷನ್ಸ್ ಬಂದಾಗ, ರಾಜ್ಯದ ಎಲೆಕ್ಷನ್ಸು ಮತ್ತೊಂದು ಬಂದಾಗ ನ್ಯಾಷನಲ್ ಇಶ್ಯೂಸು ಎಲ್ಲ ಮರ್ತು ಬಿಡ್ತಾರೆ, ಲೋಕಲ್ ಇಶ್ಯೂಸಿಗೆ ಬಂದುಬಿಡ್ತಾರೆ. ಲೋಕಲ್ ಇಶ್ಯೂಸ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಚಾರಗಳು ಬಂದುಬಿಡ್ತವೆ ಅದರಲ್ಲಿ. ಇದನ್ನೆಲ್ಲ ಮೈಗೆತ್ತಿಕೊಳ್ಳುವಂಥದ್ದು ಮತ್ತು ಒಂದಷ್ಟು ಬೇರೆ ಪ್ರಭಾವಗಳು ಕೂಡ ಅದರಲ್ಲಿ ಪರಿಣಾಮ ಬೀರುವಂಥದ್ದು. ಯಾವತ್ತೂ ನಾನು ಹೇಳ್ತೇನೆ, ಲೋಕಲ್ ಇಶ್ಯೂಸ್ ವಿಲ್ ಪ್ರಿವೇಲ್ ಇನ್ ಲೋಕಲ್ ಎಲೆಕ್ಷನ್ಸ್, ನ್ಯಾಷನಲ್ ಇಶ್ಯೂಸ್ ವಿಲ್ ಪ್ರಿವೇಲ್ ಇನ್ ಇದು. ಇವತ್ತು ಇದೇ ರೀತಿಯಲ್ಲಿ ನಾವು ನೋಡಿದರೆ ಹಿಂದಿನಿಂದಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹಂತದವರೆಗೆ ಕಾಂಗ್ರೆಸ್ಸು ಭಾರಿ ಮುಂಚೂಣಿಯಲ್ಲಿದ್ದು ಅದನ್ನು ಹ್ಯಾಂಡಲ್ ಮಾಡ್ತಾಯಿತ್ತು. ಯಾವಾಗ ಕಾಂಗ್ರೆಸ್ಸು ವಿಭಜನೆ ಹಾಕ್ಕೊಂಡು ಬಂದು ಅಧಿಕಾರಕ್ಕೋಸ್ಕರ ಎಲ್ಲವನ್ನು ಮಾಡಿ ತುರ್ತು ಪರಿಸ್ಥಿತಿ ಅಂತ ಎಲ್ಲ ಬಂದ ಮೇಲೆ ಜನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡುವಂಥ ವ್ಯಕ್ತಿಗಳಿಲ್ಲ ಅಂತೇಳಿ, ಅದಕ್ಕಾಗಿ ವಾಜಪೇಯಿ ಅವರು ಬಂದಾಗ, ನನ್ನ ಪಾರ್ಟಿಯವರು ಅಂತ ಹೇಳ್ತಾ ಇಲ್ಲ, ವಾಜಪೇಯಿ ಬಂದಾಗ, ಇವತ್ತು ನರೇಂದ್ರ ಮೋದಿ ಬಂದ ಮೇಲೆ ಜನರಿಗೆ ಒಂದು ಅನಿಸಿದೆ, ಹೌದು ಈ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಂಥ ಒಬ್ಬ ಪ್ರಧಾನಮಂತ್ರಿ ಬಂದಿದ್ದಾರೆ, ಅಂಥವರಿಗೆ ನಾವು ಆಶೀರ್ವಾದ ಮಾಡಬೇಕು ಅಂತ ಹೇಳುವಂಥದ್ದು ಅವರ. ರಾಜ್ಯದ ಪರಿಸ್ಥಿತಿಯಲ್ಲಿ ಯಾಕೆ ಹಂಗಿಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯವೈಖರಿ? ಸರ್, ರಾಜ್ಯದ ಪರಿಸ್ಥಿತಿ ಒಂದು ರೀತಿಯಲ್ಲಿ ನೀವು ನೋಡಿದಿರಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಭಾರತದಲ್ಲಿ ಸ್ವಂತ ಶಕ್ತಿಯಲ್ಲಿ ಬರುವಂಥ ಅವಕಾಶ ಕರ್ನಾಟಕದಲ್ಲಿ ಮಾತ್ರ ಇದ್ದದ್ದು. ಕರ್ನಾಟಕದಲ್ಲಿ ನಾವು ಬರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬರಲಿಕ್ಕೆ ಆಗಲಿಲ್ಲ. ನಾವು ಇನ್ನೊಂದು ಪಕ್ಷದ ಜೊತೆ ಸಂಬಂಧಗಳನ್ನು ಮಾಡಿಕೊಂಡೇ ನಾವು ಅಧಿಕಾರಕ್ಕೆ ಬರಬೇಕಾಯಿತು. ಯಾವಾಗ ಸಮ್ಮಿಶ್ರ ಸರ್ಕಾರಗಳು ರಾಜ್ಯದಲ್ಲಿ ಬಂದುವೋ ಅಲ್ಲಿಗೆ ರಾಜ್ಯದ ಆಡಳಿತ ವ್ಯವಸ್ಥೆಗಳು ಒಂದು ರೀತಿಯಲ್ಲಿ ಅಧಪತನಕ್ಕೆ ಹೋಗುವಂಥ ಕಾಲ ಬಂತು. ಈ ಲೋಕಸಭಾ ಚುನಾವಣೆ ಆಯಿತು, ರಾಜ್ಯದಲ್ಲಿ JDS ಜೊತೆ BJP ಕೈ ಜೋಡಿಸ್ತು. ನಿಮ್ಮ ಅಭಿಪ್ರಾಯ ಏನು ಸರ್? JDSನ ಜೊತೆ ಕೈ ಜೋಡಿಸಿದ್ರೆ ಆಗ ಭಾರತೀಯ ಜನತಾ ಪಾರ್ಟಿಗೆ ತುಂಬ ಒಂದು ಶಕ್ತಿ ಬಂತು. ಈ ಭಾಗದಲ್ಲಿ ಏನಾಯಿತು ಅದು ಯಾಕೆ ಏನೋ ಗೊತ್ತಿಲ್ಲ, ನಾವೇ ಅಧಿಕಾರದಲ್ಲಿದ್ದೆವು, ಎಲ್ಲೋ ನಮ್ಮನ್ನು ಜನ ಭಾರಿ ದೊಡ್ಡ ರೀತಿಯಲ್ಲಿ ಒಪ್ಪುವಂಥ ವ್ಯವಸ್ಥೆಗಳಾಗಲಿಲ್ಲ. ಸೊ ಪ್ರಾದೇಶಿಕ ಪಕ್ಷದ ಒಂದು ಸಾಥ್ ಬೇಕಿತ್ತು. ಬೇಕಿತ್ತು. ಪ್ರಾದೇಶಿಕ ಪಕ್ಷದ ಸಾಥ್ ಇಲ್ಲದಿದ್ದರೆ ಏನಾಗ್ತಿತ್ತು, ಮೊನ್ನೆ ನೀವು ನೋಡಿ ಫಸ್ಟ್ 14 ಸ್ಥಾನಗಳಿಗೆ ಆದಂಥ ಫಸ್ಟ್ ಫೇಸ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 14ರಲ್ಲಿ 12 ಗಳಿಸ್ತು. ಹೌದು. ಎರಡನೇ ಸೆಕೆಂಡ್ ಫೇಸಲ್ಲಿ ಎಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳುವಲ್ಲೆಲ್ಲ ಹೈದರಾಬಾದ್ ಕರ್ನಾಟಕ ಇರ್ಬೋದು, ನಿಮ್ಮ ಚಿಕ್ಕೋಡಿ ಇರ್ಬೋದು, ನಿಮ್ಮ ದಾವಣಗೆರೆ ಇರ್ಬೋದು, ಇದನ್ನೆಲ್ಲವನ್ನು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದೆವು. ಎಲ್ಲಿಯಾದರೂ JDS ಜೊತೆ ಹೊಂದಾಣಿಕೆ ಇಲ್ಲದಿದ್ದರೆ ಈ ಭಾಗದಲ್ಲಿ ಕೂಡ ನಮಗೆ ದೊಡ್ಡ ಹಿನ್ನಡೆ ಆಗ್ತಿತ್ತು ಅಂತ ಹೇಳೋದು ಇದನ್ನು ಸತ್ಯ. ಅಡ್ವಾಂಟೇಜ್ ಆಯಿತು BJPಗೆ, ಅಡ್ವಾಂಟೇಜ್ ಆಗಿದೆ. ಒಂದು ಅದರ ಬಗ್ಗೆ ನಾನು ಹೇಳೋದಿದ್ರೆ, ಇವತ್ತು ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ದೊಡ್ಡ ನಮ್ಮ ನಾಯಕರುಗಳ ಮನಸ್ಸಲ್ಲಿ ಒಂದು ಭಾವನೆ ಇದೆ. ಏನು ಕಾಂಗ್ರೆಸ್ಸು ಈ ದೇಶವನ್ನು ಒಂದು ಹಂತದಿಂದ ನಂತರ 75ರ ನಂತರ ಆ ಕಾಂಗ್ರೆಸ್ನ ಹೆಸರಲ್ಲಿ ಆ ದೇಶವನ್ನು ಒಂದು ರೀತಿಯಲ್ಲಿ ದುರಾಡಳಿತದ ಕಡೆ ತಗೊಂಡೋಗುವಂಥದ್ದನ್ನು ನಿಲ್ಲಿಸಬೇಕು, ಅದಕ್ಕಾಗಿ ಸಮಾನ ಮನಸ್ಕರ ಎಲ್ಲ ಒಟ್ಟಿಗೆ ಸೇರಬೇಕು ಅಂತ ಇಡೀ ದೇಶದಲ್ಲಿ ನೋಡಿದ್ರಿ ನೀವು. ಮೋದಿಯವರು ಒಂದು ಕರೆ ಕೊಟ್ಟರು, ಎಲ್ಲರೂ ಸಮಾನ ಮನಸ್ಕರು, ಕಾಂಗ್ರೆಸ್ನ ಆಡಳಿತ ನೀತಿಯನ್ನು ವಿರೋಧ ಮಾಡುವಂಥವರು ಎಲ್ಲರೂ ಬನ್ನಿ ನಮ್ಮೊಟ್ಟಿಗೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಅದಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚಂದ್ರಬಾಬು ನಾಯ್ಡು ನಮಗೆ ಬೈದಷ್ಟು ಚಂದ್ರಬಾಬು ನಾಯ್ಡು ಬೇರೆ ಯಾರಿಗೂ ರಾಜಕೀಯ ಜೀವನದಲ್ಲಿ ಬೈಲಿಲ್ಲ. ಆದರೆ ಒಂದು ಹಂತದಲ್ಲಿ ಅವರು ಬೇಕು ಅಂತ ಹೇಳುವಂಥದ್ದು ಅನಿಸಿತು. ನಿತೀಶ್ ಕುಮಾರ್ ನಮ್ಮೊಟ್ಟಿಗೆ ಬನ್ನಿ, ಕಾಂಗ್ರೆಸ್ ನೀವು ವಿರೋಧಿ ಆದರೆ ನಾವೆಲ್ಲ ಒಟ್ಟಾಗೋಣ ಅಂತ ಹೇಳುವ ಬಂದವರು. ಇದನ್ನು ನೋಡಿ ಕರ್ನಾಟಕದಲ್ಲಿ ಕೂಡ ನಾವು ಆ ಕೆಲಸ ಮಾಡಿದ್ದಕ್ಕೆ ದೇವೇಗೌಡರು ನಮ್ಮ ಜೊತೆ ಕೈ ಜೋಡಿಸುವಂಥದ್ದನ್ನು ಮಾಡಿದರು. ಇದರಿಂದ ಭಾರತೀಯ ಜನತಾ ಪಾರ್ಟಿಗೆ ಬೆನಿಫಿಟ್ ಆಗಿದೆ. ನಾವು ಏನೇ ಹೇಳಿದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಓಲ್ಡ್ ಮೈಸೂರು ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಶಕ್ತಿ ಬಂದಿದೆ. ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ನಿಮ್ಮ ಅನುಭವದಿಂದ ನನಗೆ ನಿಮ್ಮ ರಿವ್ಯೂ ಬೇಕು ಅಂತ ಅನ್ಸುತ್ತೆ ನನಗೆ. ಒಂದು ಆಡಳಿತ ಪಕ್ಷ ಕಾಂಗ್ರೆಸ್ ಈಗ, ಮತ್ತು ವಿರೋಧ ಪಕ್ಷ ಇರುವಂಥ ಭಾರತೀಯ ಜನತಾ ಪಕ್ಷ, ಎರಡೂ ಸಮರ್ಥವಾಗಿ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತೆ ಸರ್? ಸರ್, ಕಾಂಗ್ರೆಸ್ ಅಂತೂ ಇವತ್ತು ನಿಜವಾಗಿ ನಾನು ಹೇಳಬೇಕಾದ್ರೆ ನಾನು ನೋಡಿದಂಥ
ಕಳೆದ ಒಂದು 40-45 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಆಡಳಿತ ಕೊಟ್ಟಂಥ ಯಾವುದೇ ಸರ್ಕಾರ ಕರ್ನಾಟಕದಲ್ಲಿ ಬರಲಿಲ್ಲ. ಸರ್, ನಾನು 16 ಸರಿ 17 ಸಾರಿ ಹಣಕಾಸು ಮಂಡನೆಯನ್ನು ಮಾಡುತ್ತಿದ್ದೇನೆ ಅಂತ ಎದೆತಟ್ಟಿ ಮುಖ್ಯಮಂತ್ರಿಗಳು ಹೇಳ್ಕೊತಿದ್ದಾರೆ. ಸರ್, ನಾನು ಮುಖ್ಯಮಂತ್ರಿಗಳು ಹೇಳುವುದರಲ್ಲಿ ತಪ್ಪು ಅಂತ ಹೇಳೋದಿಲ್ಲ, ಅಷ್ಟು ಅನುಭವ ಇದೆ ಅಂತ ಹೇಳ್ತಾರೆ. ಆದರೆ ಅನುಭವವನ್ನು ಅವರಿಗೆ ಉಪಯೋಗ ಮಾಡುವಂಥ ಒಂದು ಪರಿಸ್ಥಿತಿಯೇ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಅವರು ಕೂಡ ಒಂದು ರೀತಿಯಲ್ಲಿ ಈ ಗುಂಪುಗಾರಿಕೆಯ ಆ ಒಂದು ಜಂಜಾಟದಲ್ಲಿ ಸಿಲುಕಾಟೆ ಮಾಡಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥ ಪರಿಸ್ಥಿತಿಗೆ ಬಂದ್ದಾರೆ. ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದರು, ಆಮೇಲೆ ನಿತ್ತ ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದರು. ಆಮೇಲೆ ಅದಕ್ಕೆ ಸವಾಲುಗಳು ಪ್ರಾರಂಭದಿಂದಲೇ ಬರಲಿಕ್ಕೆ ಪ್ರಾರಂಭ ಆಯಿತು. ಆದ ಕಾರಣ ಅವರ ಡೈವರ್ಷನು ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ಬಜೆಟ್ನ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಬದಲು, ಬಜೆಟ್ ಇಂಪ್ಲಿಮೆಂಟೇಷನ್ಗೆ ಕಾನ್ಸಂಟ್ರೇಟ್ ಮಾಡೋ ಬದಲು, ರಿಸೋರ್ಸ್ ಮೊಬಿಲೈಸೇಷನ್ನ ಇಂಪಾರ್ಟೆನ್ಸ್ ಕೊಡೋ ಬದಲು ಅವರಿಗೆ ನನ್ನ ಕುರ್ಚಿಯ ಕಡೆಯೇ ಕಣ್ಣು. ಇದರ ಮಧ್ಯದಲ್ಲಿ ಅವರ ಮೇಲೆ ಬಂದಂಥ ಮೂಢ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳು, ಅವರ ಮಂತ್ರಿಮಂಡಲದಲ್ಲಿ ಬಂದಂಥ ಹಗರಣಗಳು ಎಲ್ಲವೂ ಇದೆಲ್ಲವೂ ಕೂಡ ಅವರನ್ನು ಒಂದು ರೀತಿಯಲ್ಲಿ ಅಧಿಕಾರದ ಕಡೆ ಗಮನ ಹರಿಸುವುದರ ಬದಲು ಆ ಇಶ್ಯೂಗಳ ಕಡೆ ಗಮನ ಹರಿಸುವಂಥದ್ದು ಡೈವರ್ಷನ್ ಆಗಿದೆ. ಸರ್, ಮಾತಾಡ್ತಿದ್ರೆ ಅಭಿವೃದ್ಧಿ ಅಂತ ಮಾತಾಡ್ತಾರೆ ಸರ್. ಅಭಿವೃದ್ಧಿ ಅಂತ ಹೇಳುವಂಥದ್ದಕ್ಕೆ ಅರ್ಥ ಯಾವಾಗ ಕೊಡಬಾರಬಹುದು ಅಂತ ಹೇಳಿದರೆ ಬಜೆಟ್ ಘೋಷಣೆಯಲ್ಲಿ ಅಲ್ಲ, ಬಜೆಟ್ ಇಂಪ್ಲಿಮೆಂಟೇಷನಲ್ಲಿ. ಬಜೆಟ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿದರೆ ಕೇವಲ ದುಡ್ಡಿಲ್ಲದೆ ಯಾವುದೇ ಬಜೆಟ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೋರಿಕೆಯನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯಗಳಾಗಬೇಕು. ಕರಪ್ಷನ್ ಇದು ಭಾರಿ ದೊಡ್ಡ ಕರ್ನಾಟಕದ ದುರಂತ. ಹಿಂದೆ ಕಮರ್ಷಿಯಲ್ ಟ್ಯಾಕ್ಸು ಮತ್ತೊಂದು ಅದರಲ್ಲೆಲ್ಲ ಸೋರಿಕೆಗಳನ್ನು ನೀವೇ ನೋಡಿದ್ದೀರಿ. ಆದರೆ ಯಾವಾಗ ಕೇಂದ್ರದಲ್ಲಿ GST ಇದನ್ನೆಲ್ಲ ತಂದ ಮೇಲೆ ಒಂದು ಹಂತದಲ್ಲಿ ಹತೋಟಿಗೆ ಬರುವಂಥದ್ದಾಯಿತು. ಇವತ್ತು ಕೇಂದ್ರ ರಾಜ್ಯದ ಸಂಬಂಧಗಳು ಚೆನ್ನಾಗಿಲ್ಲ ಒಂದು ಕಡೆಯಿಂದ. ಎರಡನೇದಾಗಿ ನಮ್ಮ ರಾಜ್ಯದಲ್ಲಿ ರಿಸೋರ್ಸ್ ಮೊಬಿಲೈಸೇಷನ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದೇ ಇಲ್ಲ. ಸರ್, ನಾನು ಮುಖ್ಯಮಂತ್ರಿ ಆಗಿದೆ, ನಾನು ಯಾವುದೇ ಮಂತ್ರಿ ಆಗದೆ ಮುಖ್ಯಮಂತ್ರಿ ಆದವ. ಆದರೆ ನಾನು ಪ್ರತಿ ತಿಂಗಳು 1 ಡೇ ಫುಲ್ ರಿಸೋರ್ಸ್ ಮೊಬಿಲೈಸೇಷನ್ನ ಬಗ್ಗೆ, ಸೋರಿಕೆ ಕಂಟ್ರೋಲ್ನ ಬಗ್ಗೆ ನಾವು ಮೀಟಿಂಗ್ ಮಾಡ್ತಾಯಿದ್ದೆವು. ಅದು ನಿಮ್ಮ ರೆವೆನ್ಯೂ ಇರ್ಬೋದು, ಎಕ್ಸೈಸ್ ಇರ್ಬೋದು, ನಿಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಇದೆಲ್ಲ ಮೇಜರ್ ಸ್ಟ್ಯಾಂಪ್ಸು ಮತ್ತು ಇದನ್ನೆಲ್ಲ ಮಾಡುವಂಥದ್ದನ್ನು ಇವತ್ತು ಎಲ್ಲಿ ಮಾಡ್ತಾರೆ? ನಾನು ಒಂದು ದಿನ ನೋಡಲಿಲ್ಲ. ಅಂದ್ರೆ ಒಂದು ಸರ್ಕಾರ ಬೊಕ್ಸಕ್ಕೆ ತುಂಬಿಸೋದು ಏನು ಮಾಡಬೇಕು ಅಂತ, ಇನ್ನೊಂದು ಸೋರಿಕೆ ಆಗ ತಡೆಗಟ್ಟೆ. ಇದು ಭಾರಿ ಎರಡು ಇಂಪಾರ್ಟೆಂಟ್ ವಿಚಾರಗಳು ಆಡಳಿತದಲ್ಲಿ. ಇದನ್ನು ಮಾಡುವಂಥದ್ರಲ್ಲಿ ಸಿದ್ದರಾಮಯ್ಯವರು ವಿಫಲರಾದ್ದೇ ಅವರ ಆಡಳಿತದ ವಿಫಲತೆಯ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಬ್ಬರಿಗೆ ಇನ್ನೊಬ್ರು ಅಧಿಕಾರ ಬೇಕು, ಯಾವಾಗ ಬೇಕು ಅಂತ ಕಚ್ಚಾಟದಲ್ಲಿದ್ದಾರೆ ಅಂತ. ಬಟ್ ನಿಮ್ಗೆ ಅನ್ಸುತ್ತಾ ಸರ್, ಇದನ್ನು ಸಮರ್ಥವಾಗಿ ಭಾರತೀಯ ಜನತಾ ಪಕ್ಷ ಒಂದು ವಿರೋಧ ಪಕ್ಷವಾಗಿ ಬಳಸ್ಕೋಬಹುದಾಗಿತ್ತು, ಆದರೆ ಬಳಸ್ಕೋತಿಲ್ಲ ಅಂತ ಅನ್ಸಲ್ವಾ ಸರ್? ಖಂಡಿತವಾಗಿ ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೀನಿ. ನಾನೊಬ್ಬ ಪಕ್ಷ ಆ ಪಕ್ಷದಲ್ಲಿ ಹಿಂದಿನಿಂದ ಇವತ್ತಿನವರೆಗೆ ಬೇರೆ ಬೇರೆ ಸ್ಥಾನಗಳನ್ನು ಅಲಂಕರಿಸಿ ಎಲ್ಲವನ್ನು ಮಾಡಿದಂತ ನನಗೆ ಅನ್ನಿಸಿದೆ. ನಾವಿವತ್ತು ಭಾರಿ ದೊಡ್ಡ ವಿಫಲ. ನಾವು ಜನರಿಗೆ ಒಂದು ರೀತಿಯಲ್ಲಿ ಏನು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದಾಗಲೇ ನಾವು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ನೀವು ಆ ಜವಾಬ್ದಾರಿ ಕಡಿಮೆ ಮಾಡಿದ್ದೀರಿ, ಈ ಜವಾಬ್ದಾರಿಯನ್ನಾರು ಮಾಡಿ ಅಂತ. ಸರ್, ಯಾಕೆ ಅಂದರೆ ವಿರೋಧ ಪಕ್ಷದಲ್ಲಿ ಯಾರಿರ್ತಾರೆ ನಾಯಕ ಮತ್ತು ಪಕ್ಷ, ಅವರು ಜನಪರವಾಗಿರ್ತಾರೆ. ಸರ್ಕಾರ ಏನೇ ತಪ್ಪು ಹೆಜ್ಜೆ ಇಟ್ಟರು ಅದನ್ನು ಗಟ್ಟಿ ಧ್ವನಿಯಲ್ಲಿ ಎತ್ತಿ ಹೇಳಬೇಕು ಅಂತ. ಅದ್ಯಾಕೋ ಆಗ್ತಿಲ್ಲ ಅಂತ ನೀವು ಫೀಲ್ ಮಾಡ್ತಿರಲ್ವಾ? ಖಂಡಿತವಾಗಿಯೂ ನೀವು ಹೇಳಿದಲ್ಲಿ 100ಕ್ಕೆ 100 ಸತ್ಯಾಂಶ ಇದೆ. ಏನು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿದ ಮೇಲೆ ಕೂಡ ಆ ವಿರೋಧ ಪಕ್ಷವನ್ನು ಸಮರ್ಥವಾಗಿ ನಿರ್ವಹಿಸುವಂಥದ್ರಲ್ಲಿ ವಿಫಲರಾದರೆ ನಾವು ಪ್ರಜಾತಂತ್ರ ಮೌಲ್ಯಕ್ಕೆ ಗೌರವ ಕೊಟ್ಟಂಗೆ ಆಗಲ್ಲ. ಇವತ್ತು ನಾವು ಮಾಡಬೇಕಾದ ಬಂಗಾರದ ಬಟ್ಟಲಲ್ಲಿ ಇಟ್ಕೊಂಡು ಮೂಢ ಹಗರಣ, ನಿಮ್ಮ ವಾಲ್ಮೀಕಿ ಹಗರಣ, ನಿಮ್ಮ ಎಕ್ಸೈಸ್ 700 ಕೋಟಿ ರೂಪಾಯಿಗಳ ಇದು ವಕ್ಫ್ ಅಂತೂ ಇಡೀ ಜಗಜ್ಜಾಹೀರಾತಂಥ ಸಂಗತಿಗಳು, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್, ಧನದ ಕೆಚ್ಚಲನ್ನು ಕೊಯ್ಯುವಂಥ ರೀತಿ, ಬ್ಯಾಂಕ್ ಹಗಲೇ ಬ್ಯಾಂಕ್ ಲೂಟಿ ಮಾಡುವಂಥ ವ್ಯವಸ್ಥೆಗಳು, ಇಂಥ ಒಂದು ದೊಡ್ಡ ದುರಾಡಳಿತದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಭಾರಿ ದೊಡ್ಡ ರೀತಿಯ ಹಿಂದೆ ನೋಡಿ AK ಸುಬ್ಬಯ್ಯ ಅವರು ಇವತ್ತು ಕಾಂಗ್ರೆಸ್ಸಲ್ಲಿ ಇರ್ಬೋದು, ಆ ಕಾಲದಲ್ಲಿ ಜನಸಂಘದ ಕಾಲದಲ್ಲಿ ಆ ರಾಲೆಕ್ಸ್ ವಾಜಿ ಹಗರಣ 2 ಜನ 3 ಜನ ಇದ್ದವರು ಇಡೀ ವಿಧಾನಸಭೆಯನ್ನು ನಡೆಸುವಂಥ ಕೆಲಸ ಮಾಡ್ತಾ ಇದ್ರು. ಯಡಿಯೂರಪ್ಪರು ಅವರು ವಿರೋಧ ಪಕ್ಷದಲ್ಲಿದ್ದಾಗ ಯಡಿಯೂರಪ್ಪ ಗುಡುಗಿದ್ರೆ ಒಂದು ರೀತಿಯಲ್ಲಿ ಇದಾಗುವಂಥ ಕೆಲಸ ಕಾರ್ಯಗಳಾಗುವಂಥದ್ದು. ನಾವು ಇವತ್ತು ಅದರಲ್ಲಿ ವಿಫಲರಾಗಿದ್ದೇವೆ ಅಂತ ಹೇಳುವಂಥ ಭಾರಿ ದೊಡ್ಡ ನೋವು ನನ್ನ ಮನಸ್ಸಲ್ಲಿದೆ ವೈಯಕ್ತಿಕವಾಗಿ. ಕಾರಣ ಇಷ್ಟೇ, ಆ ಕಾರಣ ನೀವು ಕೇಳ್ತೀರಿ. ಕಾರಣ ಇಷ್ಟೇ, ನಮ್ಮೊಳಗಿನ ಆಂತರಿಕವಾದಂಥ ಆ ಒಂದು ಬಿಕ್ಕಟ್ಟುಗಳು,
ನಮ್ಮಲ್ಲಿ ಸಾಮರಸ್ಯದ ಆ ಒಂದು ಕೊರತೆ, ನಮ್ಮಲ್ಲಿ ನಿಜವಾದ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಪಕ್ಷ ಸಿದ್ಧಾಂತ ನೀವು ನೋಡಿ. ಭಾರತೀಯ ಜನತಾ ಪಾರ್ಟಿ ಉದಯ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನಾನಾಜಿ ದೇಶ್ಮುಖ್ ಅಧಿಕಾರ ಬಿಟ್ಟು ಪಾರ್ಟಿ ಕಟ್ಟಿದ್ದು. ಯಾಕೆಂತ ಹೇಳಿದ್ರೆ ವಿಚಾರ ಆಧಾರಿತವಾದಂಥ ರಾಜಕಾರಣ ಬೇಕು ಅಂತ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಿನಿಸ್ಟರ್ ಆಗಿದ್ದವರು ಬಿಟ್ಟು ಜನಸಂಘ ಕಟ್ಟಿದ್ದು. ಆದರೆ ಇವತ್ತು ಅಧಿಕಾರವೇ ನಮ್ಮ ಸೂತ್ರ ಅಂತ ಹೇಳುವಂಥ ಭಾವನೆಗೆ ಕರ್ನಾಟಕದ ಬಿ ಜೆ ಪಿ ಬಂದಿರುವಂಥದ್ದು ದೊಡ್ಡ ದುರಂತ ಅಂತ ಸರ್. ಒಂದಂತೂ ನಾವು ಮೆಚ್ತೀವಿ, ಬಿಕಾಸ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಪಕ್ಷದಲ್ಲೂ ಕೂಡ ಈ ಬಿಕ್ಕಟ್ಟು ಒಳ ಜಗಳ ಇದರಿಂದ ಒದ್ದಾಡ್ತಾ ಇದ್ದೀವಿ ನಾವು ಅಂತ. ಸರ್, ಕರ್ನಾಟಕದ ರಾಜಕಾರಣ ಗೊತ್ತಿರೋರಿಗೆ, ನೀವು ರಾಜ್ಯದ ರಾಜ್ಯಾಧ್ಯಕ್ಷರಾಗಿದ್ದಾಗಲೂ ಕೂಡ ನೀವಾಗಲೇ ಮೆನ್ಷನ್ ಮಾಡಿದ್ರಿ ದೊಡ್ಡ ದೊಡ್ಡವರ ಹೆಸರು ನಿಮ್ಮ ಪಕ್ಷದವರು, ಅವರ ಬಿಕ್ಕಟ್ಟನ್ನು ನೋಡಿದ್ದೀವಿ ನಾವು, ಅವರ ಆಂತರಿಕ ಜಗಳವನ್ನು ನೋಡಿದ್ದೀವಿ. ಬಟ್ ನೀವು ಚೆನ್ನಾಗಿ ನಿಭಾಯಿಸಿದ್ರಿ ಸರ್. ಹಂಗೆ ನೋಡಕ್ ಹೋದ್ರೆ ಅಂದ್ರೆ ರಾಜ್ಯಾಧ್ಯಕ್ಷರ ಒಂದು ದೊಡ್ಡ ಕರ್ತವ್ಯ ಅದು, ಒಳ ಜಗಳಗಳನ್ನ ಬ್ಯಾಲೆನ್ಸ್ ಮಾಡೋದು ಅಂತ. ಅದು ಯಡಿಯೂರಪ್ಪನವರು ನೀವಿದ್ದಾಗ ಏನೇನಾಯ್ತು ನಾವು ನೋಡಿದ್ದೇವೆ. ಇವಾಗ ಯಾಕೆ ಆಗ್ತಿಲ್ಲ ಅದು ಸರ್? ಆವಾಗ ಒಂದು ಸಂಗತಿ ಇತ್ತು, ಈ ಪಕ್ಷದ ಆಂತರಿಕ ಬಿಕ್ಕಟ್ಟು ಅದು ವ್ಯಕ್ತಿಗತವಾಗಿ ಅಥವಾ ಸಣ್ಣ ಸಣ್ಣ ಗುಂಪುಗಳಾಗಿ ಪಕ್ಷದಲ್ಲಿದ್ದರೂ ಕೂಡ ಅದು ಬೀದಿಗೆ ಬರ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ, ಬೀದಿಗೆ ನೋಡಿ ಅವತ್ತಿನ ದಿನಗಳಲ್ಲಿ 4 ಗೋಡೆ ಮಧ್ಯೆ ಪರಿಹಾರತೆ. ಅವತ್ತಿನ ತಂಡ ಎಷ್ಟು ಪ್ರಬಲವಾಗಿತ್ತು ಅಂತ ಹೇಳಿದ್ರೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತ್ ಕುಮಾರ್ ಒಂದು ತಂಡ, ಕರ್ನಾಟಕಕ್ಕೆ ಯಡಿಯೂರಪ್ಪರಿಲ್ಲದೆ BJP ಇಲ್ಲ ಅಂತ ಹೇಳುವಂಥ ಕರ್ನಾಟಕದ ನಾಯಕ ಯಡಿಯೂರಪ್ಪರ ತಂಡ. ಇದರ ಮಧ್ಯದಲ್ಲಿ ನಾನು ಮೊನ್ನೆ ಕೂಡ ಒಂದು ಇಂಟರ್ವ್ಯೂ ಕೇಳಿದಾಗ ಹೇಳಿದೆ, ಸರ್ ಎಷ್ಟು ಅವ್ರದ್ದು ಜೋರಿತ್ತು ಅಂತ ಹೇಳಿದ್ರೆ ಅದನ್ನು ಸಾಧಾರಣವಾಗಿ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದೆ. ಅದಕ್ಕೆ ಬೇಕಾಗಿ ಅದ್ವಾನಿ ಅವರಲ್ಲಿಗೆ ಹೋದೆ, ನನಗೆ ನಡೆಸಲಿಕ್ಕೆ ಆಗೋದಿಲ್ಲ, ಹೀಗೆ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಅದ್ವಾನಿ ಅವರು ಅವ್ರನ್ನೆಲ್ಲ ಡೆಲ್ಲಿ ಕರೆಸಿದ್ರು. ಆಗ ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ವೆಂಕಯ್ಯ ನಾಯ್ಡು ಇವರೆಲ್ಲ ಕೂತಲ್ಲಿ ಕೂಡ ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಅದ್ವಾನಿ ಹೇಳಿದರು, ಸದಾನಂದ ಗೌಡರು ಹೇಳಿದ ಸರಿ ಇದೆ, ಹೌ ಯು ಆರ್ ಮ್ಯಾನೇಜಿಂಗ್ ದಿಸ್ ಪೀಪಲ್ ಅಂತ ಹೇಳಿದರು. ಅವ್ರು ಕೇಳಿದರು. ನಾನು ಹೇಳಿದೆ, ಸರ್ ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಐ ವಿಲ್ ಟೆಲ್ 2 ಥಿಂಗ್ಸ್ ಅಂತ ಹೇಳಿದೆ. ಒಂದು, ಐ ಯೂಸ್ ಟು ಕೀಪ್ ಎ ಸ್ಮಾಲ್ ಗ್ಯಾಪ್ ಇನ್ ಬಿಟ್ವೀನ್ ದೀಸ್ 2 ಪರ್ಸನ್ಸ್ so that the president can walk here and there. That is one. Early morning I used to go to Yediyurappa's house. There I used to take breakfast. Evening I used to go to the house of Anand Kumar. There I will have a cup of tea. So somehow whatever discussions I had with Yediyurappa, I never told with Anand Kumar. Whatever discussions I had with Anand Kumar, I never told with Yediyurappa. Somehow I managed. Now it has gone beyond the limits. I am not in a position to ಹ್ಯಾಂಡಲ್ ಇಟ್ ಸರ್. ಈಗಲೂ ಗೈಡ್ ಮಾಡ್ಬೋದು ಸರ್. ಹಂಗೆ ನೋಡಕ್ ಹೋದ್ರೆ ಈಗ ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಇದ್ದಾರೆ, ಅವರು ಅವ್ರವ್ರ ಮೀಟಿಂಗ್ ಮಾಡ್ತಾರೆ. ಇನ್ನೊಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳಿದ್ದಾರೆ, ಅವ್ರ ಮೀಟಿಂಗ್ ಮಾಡ್ತಾರೆ. ಆಗಬಾರ್ದು ಸರ್, ಇದು ಆಗಬಾರ್ದು. ನೋಡಿ, ನಾನು ಹೇಳುವಂಥದ್ದೇನು ಅಂತ ಹೇಳಿದರೆ, ಇವತ್ತು ನನಗೆ ಒಂದು ಸಣ್ಣ ಬೇಸರ ಇದೆ, ನಮ್ಮ ರಾಷ್ಟ್ರೀಯ ನಾಯಕರದೊಂದು ಸಣ್ಣ ಬೇಜಾರ ಇದೆ. ಏನು? ಯಾಕೆ ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ನಾಯಕರು ಅಂತ ಜಾಗತಿಕ ನಾಯಕರು ಅಂತ ನಾವು ಪ್ರತಿಬಿಂಬಿಸಿದ್ದೇವೆ ಅವರನ್ನೆಲ್ಲ. ಆದರೆ ಅವರು ಕರ್ನಾಟಕದ ಬಗ್ಗೆ ಅದೇ ರೀತಿಯ ಒಂದು ಹತೋಟಿಯನ್ನು ತರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲಲ್ಲ. ಅವರಿಗೆ ಹೇಳಿ ತಿಳಿಸಿ ಎಲ್ಲವನ್ನು ಮಾಡಿದ ಮೇಲೆ, ಯಾಕೆಂತ ಹೇಳಿದರೆ ಕೇಂದ್ರದ ವರಿಷ್ಠರು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಇಬ್ಬರು, ಅವರು ಒಂದು ಮಾತು ಹೇಳಿದರೆ ಇವರು ಇಬ್ಬರದ್ದು ಕೂಡ ಮುಗೀತದೆ. ಒಂದು. ಎರಡನೇದಾಗಿ ಇನ್ನೊಂದು ನನ್ನ ಮನಸ್ಸಲ್ಲಿ ಬೇಜಾರಿರುವಂಥವು ಅಶಿಸ್ತನ್ನು ಯಾವ ಪಾರ್ಟಿ ಅಶಿಸ್ತನ್ನು ಸಹಿಸ್ತದೆ, ಯಾವ ಪಾರ್ಟಿ ಅಶಿಸ್ತಿನ ಬಗ್ಗೆ ಯಾವುದೇ ಆ್ಯಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿದರೆ ಆ ಪಾರ್ಟಿಗೆ ತುಂಬ ಡ್ಯಾಮೇಜ್ ಆಗುತ್ತೆ ಮತ್ತು ಭವಿಷ್ಯ ಅವರಿಗೆ ಚೆನ್ನಾಗಿರಲ್ಲ. ಭಾರತೀಯ ಜನತಾ ಪಾರ್ಟಿ ಹಿಂದೆ ಶಿಸ್ತುಬದ್ಧ ಪಾರ್ಟಿ. AK ಸುಬ್ಬಯ್ಯರನ್ನು ಹೊರಗೆ ಹಾಕಿದ್ದೀವಿ, ಕರೆಕ್ಟು. BB ಶಿವಪುರ ಅಂತ ಇದಾದ ಸಂದರ್ಭದಲ್ಲಿ ಆದಂಥ ತೊಂದರೆಯಲ್ಲಿ ಅವರು ಬಿಟ್ಟು ಹೋಗುವಂಥದ್ದು ಮಾಡಿ ಯಾರನ್ನೂ ಬಿಟ್ಟಿಲ್ಲ. ಆದರೆ ಆಗ ಆ ಒಬ್ಬನನ್ನು ಹೊರಗೆ ಕಳಿಸಿದ ಕೂಡಲೇ 100 ಜನ ನಮ್ಮ ಕಾರ್ಯಕರ್ತರಿಗೆ ಆಗ್ತದೆ. ನಮ್ಮ ಪಾರ್ಟಿಯಲ್ಲಿ ನೋಡಿ, ಇಂಡಿಸಿಪ್ಲಿನ್, ಇಂಥ ಪಾರ್ಟಿ ಬೇಕು ಅಂತ ಹೇಳುವಂಥ ಭಾವನೆ ಬರ್ತದೆ. ಇವತ್ತು ಅದು ಆಗ್ತಾ ಇಲ್ಲ ಅಂತ ಹೇಳುವಂಥ ನೋವಿದೆ. ಈ ಇಂಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮತ್ತು ಪಾರ್ಟಿಯ ಶಿಸ್ತಿನ ಕ್ರಮ ಮಾತಾಡ್ಬೇಕಾದ್ರೆ ನಮಗೆಲ್ಲ ನೆನಪಾಗೋದು ಏನು ಗೊತ್ತಾ ಸರ್? ಸೋಮಶೇಖರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರ್ತಾರೆ, ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರ್ತಾರೆ. ಇಲ್ಲಿ ಬಂದ ಮೇಲೆ ಆಯಿತು, ಮತ್ತೆ ಕಂಟೆಸ್ಟ್ ಮಾಡ್ತಾರೆ, ಮತ್ತೆ ಗೆಲ್ತಾರೆ, ಶಾಸಕರಾಗ್ತಾರೆ. ಆದರೂ ಕೂಡ ಕಾಂಗ್ರೆಸ್ ಒಳಗೆ ಗುರುತಿಸ್ಕೋತಾರೆ, ಓಡಾಡ್ತಾರೆ. ಎಲ್ಲಿ ಶಿಸ್ತು ಕ್ರಮ ಅಂತ ದೊಡ್ಡ ಕ್ವಶನ್ ಮಾರ್ಕ್ ಕಾಡುತ್ತೆ ಸರ್. ನಾನು ಇದನ್ನು ಅತ್ಯಂತ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ದೀನಿ. ಇದರ ಬಗ್ಗೆ ಪತ್ರ ಬರೆದಿದ್ದೀನಿ ಕೇಂದ್ರದವರಿಗೆ.
ನಾನು ನಮ್ಮ ಕೋರ್ ಕಮಿಟಿ ಪ್ರಥಮ ಬಾರಿಗೆ ಒಂದು 3.5 ಗಂಟೆ ಕೋರ್ ಕಮಿಟಿ ನಡೆದಿದೆ, ಗೊತ್ತಿರಲಿ ಇತ್ತೀಚೆಗೆ. ನಾನು ಕೋರ್ ಕಮಿಟಿಯಲ್ಲಿರುವವರು ಕೂಡ ಎಲ್ಲ ವಿಚಾರಗಳನ್ನಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ಈ ಒಂದು ರೀತಿಯಲ್ಲಿ ಅವನಿಗೆ ಯಾಕೆ ಬೇಸರ, ನೋಡಿ ಪಕ್ಷದಲ್ಲಿರುವಂಥವರು, ಅದು ಕೂಡ ಜವಾಬ್ದಾರಿಯಲ್ಲಿರುವಂಥವರು 4 ಗೋಡೆಗಳ ಬಗ್ಗೆ ಏನು ಮಾತಾಡಬೇಕು ಅದನ್ನು ಮಾತಾಡಿದರೆ ಮಾತ್ರ ನಿಜವಾಗಿ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ನನಗೆ ಅನ್ನಿಸ್ತದೆ. ನಾನು ಇದನ್ನು ಭಾರಿ ಪ್ರಬಲವಾಗಿ ಮಾತಾಡಿದ್ದೀನಿ, ಪ್ರಬಲವಾಗಿ ಒಂದು 2 ಪತ್ರಗಳನ್ನು ಬರೆದಿದ್ದೇನೆ ಕೇಂದ್ರಕ್ಕೆ. ನನಗೆ ಆಶ್ವಾಸನೆಯೂ ಕೊಟ್ಟಿದ್ದರು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಅವರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳುವಂಥದ್ದು. ತಗೊಂಡಿಲ್ಲ. ಇದೇ ದುರಂತ. ಒಬ್ಬ ಕರ್ಕೊಂಡು ಬಂದು ಮಂತ್ರಿ ಮಾಡಿ ಆಮೇಲೆ ನಮ್ಮದೇ ಚಿಹ್ನೆಯಲ್ಲಿ ಅವನನ್ನು ಎಲೆಕ್ಷನ್ ಗೆಲ್ಲಿಸಿ ಅವರು ಈ ರೀತಿ ಮಾಡಿದಾಗಲೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋದುಂಟಲ್ಲ, ಇದು ಸಾರ್ವಜನಿಕರಿಗೆ ಪಾರ್ಟಿಯ ಒಂದು ಇಂಟರ್ನಲ್ ಡಿಸಿಪ್ಲಿನ್ನ ಬಗ್ಗೆ ಸಂಶಯಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನರು ಅವರಿಗೆ ಕಾಂಗ್ರೆಸ್ ಇಷ್ಟು ಬಂಗಾರದ ಬಟ್ಟಲಲ್ಲಿ ಇಟ್ಟುಕೊಂಡು ಇಶ್ಯೂಗಳನ್ನು ಕೊಟ್ಟರೆ ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಹೇಳುವಂಥ ನನ್ನ ಪಾರ್ಟಿಯವರಿಗೆ ಆಗ್ತಾಯಿಲ್ಲ, ಮತ್ತು ನೀವು ಈ ರೀತಿ ಕಚ್ಚಾಡ್ತಿರಲ್ಲ ಅಂತ ಹೇಳುವಂಥ ನೋವು ಲಕ್ಷಾಂತರ ಜನರ ಮನಸ್ಸಲ್ಲಿ. ಸರ್, ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ವೀಕ್ ಅನಿಸ್ಬಿಡುತ್ತೆ. ಯಾಕೆ ಅಂದರೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತು, ಅದಕ್ಕೊಂದು ನಿರ್ಧಾರ ತಗೊಳಕ್ಕಾಗಲಿಲ್ಲ ಅಂದರೆ ಸರ್ಪ್ರೈಸಿಂಗ್ ಅನ್ಸುತ್ತೆ ಸರ್. ನನಗೆ ರಾಜ್ಯಾಧ್ಯಕ್ಷರ ಮೇಲೆ ಸಂಸದರು ಮುಗಿ ಬೀಳ್ತಾರೆ, ಏನಾಗ್ತಿದೆ ಆಗ. ನಾನು ಟೋಟಲ್ ಆಗಿ ಹೇಳ್ತೀನಿ, ಟೋಟಲ್ ಆಗಿ ಕರ್ನಾಟಕದ ಆಗುಹೋಗುಗಳು, ಬಿಜೆಪಿ ಆಗುಹೋಗುಗಳ ಬಗ್ಗೆ, ಅದು ನಿಮ್ಮ ಯಾವುದೇ ಒಂದು ಜಿಲ್ಲಾಧ್ಯಕ್ಷರ ಮತ್ತೊಂದು ನೇಮಕ ಇರ್ಬೋದು ಅಥವಾ ಬೇರೆ ಆ್ಯಕ್ಟಿವಿಟೀಸ್ಗಳಿರ್ಬೋದು, ಏನು ಸರ್ ಇವತ್ತು ಬಹಿರಂಗ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂಥವರನ್ನು ಕೂಡ ಪಾರ್ಟಿಯಲ್ಲಿ ಇಟ್ಕೊಳ್ಳುವಂಥ, ಯಾಕೆ ಇನ್ನೊಬ್ಬನಿಗೆ ಇದೇ ಪ್ರೇರಣೆ ಆಗುತ್ತೆ. ಹರೀಶರು ಮೀಟಿಂಗ್ ಮಾಡಿ ಮತ್ತೊಂದು ಮಾಡಿ ಅವರದ್ದೇ ಹೆಡ್ಲೈನ್ಸು ಪೇಪರ್ಗಳಲ್ಲಿ ಬಂತು, ನಾನು ಒಂದು ಮಾಡ್ತೇನೆ ಅಂತ ಹೇಳುವಂಥದ್ದು ಬರ್ತದೆ ಹೊರತು ಇಲ್ಲ ನಾನು ಮಾಡಬಾರ್ದು. ಹರೀಶರ ಮೇಲೆ ನೋಡಿ ಮೊನ್ನೆ ಭಾರಿ ನೇರವಾದಂಥ ಕಾರ್ಯಾಚರಣೆ ಮಾಡಿ ಒಂದು ಶಿಸ್ತಂದರೆ ಅಂತ ಹೇಳುವಂಥ ಆ ಭಾವನೆಗಳೇ ಇಲ್ಲದಾಗೆ ಆಗಿದೆ. ವಾಟ್ ಸ್ಟಾಪಿಂಗ್ ಹೈಕಮಾಂಡ್ಗೆ ಏನು ಸ್ಟಾಪ್ ಮಾಡ್ತಾ ಇದೆ? ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ನಾವು ನೋಡಿದ್ದೇವೆ ನಮ್ಮ ಹೈಕಮಾಂಡು ಎಷ್ಟು ಸ್ಟ್ರಾಂಗ್ ಇದೆ. ನೀವು ನೋಡಿ ರಾಜಸ್ಥಾನದಲ್ಲಿ ಫಸ್ಟ್ ಟೈಮ್ MLA ಆಯಿತು, ಕರೆಕ್ಟ್. ಮಧ್ಯಪ್ರದೇಶದಲ್ಲಿ ಮತ್ತು ಎಲ್ಲ ರೀತಿಯಲ್ಲಿ ಸ್ವಲ್ಪ ತೊಂದರೆಗಳನ್ನು ಮಾಡಿದವರನ್ನು ಭಾರಿ ಹತೋಟಿ ಮಾಡುವಂಥದ್ದು. ಕರ್ನಾಟಕದ ಬಗ್ಗೆ ಮಾತ್ರ ಇದು ಇರುವಂಥದ್ದು, ಬಾಕಿ ರಾಜ್ಯಗಳ ಬಗ್ಗೆ ಇವತ್ತು ನಡೀತದೆ ಅಂತ ಹೇಳುವಂಥದ್ದು. ಶಿಸ್ತಿಗೆ ಆದ್ಯತೆ ಕೊಟ್ಟಿದ್ದಾರೆ. ಎನಿ ಪರ್ಟಿಕ್ಯುಲರ್ ರೀಸನ್ ಸಾಫ್ಟ್ ಕಾರ್ನರ್ಗೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಮೊನ್ನೆವರೆಗೆ ನಾನು ಆಲೋಚನೆ ಏನು ಮಾಡ್ತಾಯಿದ್ದೆ ಅಂತ ಹೇಳಿದರೆ, ನಿಮ್ಮ ಹರಿಯಾಣದ ಚುನಾವಣೆ ಬಂತು, ನಿಮ್ಮ ಮಹಾರಾಷ್ಟ್ರದ ಚುನಾವಣೆ ಬಂತು, ಡೆಲ್ಲಿ ಚುನಾವಣೆ, ಇದರಿಂದ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಲ್ಲಿತ್ತು. ಈಗ ಬಿಸಿ ಮುಗಿಯಿತು, ಬಿಸಿ ಮುಗಿದ ಮೇಲೆ ಆಯಿತು ಅಲ್ಲೆಲ್ಲ. ಅದೇ ಗೆಲ್ಲುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಆಲ್ಟರ್ನೇಟಿವ್ ಪಾರ್ಟಿ ಇಲ್ಲ ಇಡೀ ದೇಶದಲ್ಲಿ. ಬಾಕಿ ಎಲ್ಲ ಸಣ್ಣ ಪುಟ್ಟ ಪಾರ್ಟಿಗಳು ಕೆಲವು ರಾಜ್ಯಗಳಲ್ಲಿ ರೀಜನಲ್ ಪಾರ್ಟೀಸ್ ಇರ್ಬೋದು, ಆದರೆ ಓವರಾಲ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದೇ ಜನರ ಆಡಳಿತಕ್ಕೆ ಸೂಕ್ತ ಅಂತ ಹೇಳುವಂಥದ್ದನ್ನು ಎಲ್ಲ ಕಡೆ ತೀರ್ಮಾನ ಮಾಡಿದ್ದಾರೆ. ಇದನ್ನು ಕರ್ನಾಟಕದಲ್ಲಿ ಇವತ್ತಿನ ನಮ್ಮ ಪರಿಸ್ಥಿತಿ ನೋಡಿದರೆ ಸ್ವಲ್ಪ ಮಟ್ಟಿಗೆ ಯಾಕೋ ವ್ಯವಸ್ಥೆಗಳಷ್ಟು ಚೆನ್ನಾಗಿಲ್ಲ. ಸೊ ಬಿಜೆಪಿ ಪುಡಿದೇಳಬೇಕು, ಎದ್ದೇ ಹೇಳುತ್ತೆ. ಬರೇ ಇಡೀ ರಾಜ್ಯದಲ್ಲಿ ಶಿಸ್ತು ತರುವಂಥ ಒಂದು ಕೆಲಸ ಕಾರ್ಯಗಳನ್ನು ಕೇಂದ್ರದ ವರಿಷ್ಠರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾರು ಹೇಳಿದಾಗ ಯಾರು ಕೇಳಲ್ಲ. ಸದಾನಂದ ಗೌಡರು ಅಲ್ಲ, ಇನ್ನೊಬ್ಬರಲ್ಲ, ಯಾರು ಹೇಳಿದರೆ ಯಾರು ಕೇಳಲ್ಲ. ಯಡಿಯೂರಪ್ಪರೊಂದು ಗುಂಪಾಯಿತು, ಇನ್ನೊಬ್ಬರು ಇನ್ನೊಂದು ಗುಂಪಾಯಿತು, ಯಾರು ಹೇಳೋರಿಲ್ಲ. ಹೇಳಿದರೆ ಯಾರು ಕೇಳೋರಿಲ್ಲ. ಕೇಂದ್ರದವರು ಹೇಳಿದರೆ ಮಾತ್ರ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ. ನೇರವಾದ ಪ್ರಶ್ನೆ ಇದೆ ಸರ್. ಒಂದು ರಾಜ್ಯಾಧ್ಯಕ್ಷರು ಒಂದು ಬಣ ಇದೆ, ಯತ್ನಾಳ್ ಅವ್ರದ್ದು ಒಂದು ಬಣ ಇದೆ, ಒಂದಷ್ಟು ಜನ ಏನೂ ಮಾತಾಡ್ತಿಲ್ಲ, ಸೈಲೆಂಟಾಗಿ ತಟಸ್ಥರಾಗಿರೋ ಒಂದು ಬಣ ಇದೆ. ನೀವೆಲ್ಲಿದ್ದೀರಿ ಸರ್? ತಟಸ್ಥರಾಗಿದ್ದೀರಾ ಸರ್? ನಾನೀಗ ಇಷ್ಟೆಲ್ಲ ಮಾತಾಡುವಾಗ ತಟಸ್ಥ ಅಂತ ನಿಮಗೆ ಅನ್ನಿಸ್ತದ? ಅಲ್ಲ, ಕೇಳಿದಾಗ ತಟಸ್ಥರು ಬಾಯಿ ಬಿಚ್ಚಲ್ಲ, ತಟಸ್ಥರು ಸೈಲೆಂಟ್ ಆಗಿ. ನಾನು ಪತ್ರ ಬರ್ದೀನಿ ಕೇಂದ್ರಕ್ಕೆ, 2 ಪತ್ರ ಬರ್ದೀನಿ, 2 ಸರಿ ಪ್ರೆಸ್ ಮೀಟ್ ಮಾಡಿ ಕೇಂದ್ರದ ವರಿಷ್ಠರು ಇಂಟರ್ಫಿಯರ್ ಆಗಬೇಕು ಅಂತ ಸಾರ್ವಜನಿಕವಾಗಿ ಹೇಳಿದ್ದೀನಿ. ಯಾಕೆಂತ ಹೇಳಿದರೆ ಹೀಗೆ ಹೇಳಿದ್ದಾರೆ ಇಲ್ಲೋ ಅಂತ ಗೊತ್ತಿಲ್ಲ. ನನ್ನ ಕಾರ್ಯಕರ್ತರಿಗೆ ಯಾರು ನಮ್ಮ ಬಗ್ಗೆ ಮಾತಾಡೋರು ಇದ್ದಾರೆ ಅಂತ ಬೇಕು ಅಂತ ಹೇಳುವಂಥದ್ದು ಮಾಡಿದ್ದೇನೆ. ಇವತ್ತು ಕೂಡ ನಿಮ್ಮ ಮುಂದೆ ಅದನ್ನೇ ಹೇಳ್ತಾ ಇದ್ದೀನಿ. ಆದ ಕಾರಣ ನನ್ನದು BJP ಗುಂಪು, ನಾನೊಂದು ಗುಂಪಲ್ಲಿದ್ದೀನಿ. ಈ ರಾಜ್ಯದಲ್ಲಿ 80% ಜನ BJP ಗುಂಪಲ್ಲಿದ್ದಾರೆ, 80% ಜನ. ಮತ್ತು ಒಂದು 2-3 ಗುಂಪುಗಳಲ್ಲಿ ಒಂದು 5%, 7% ಹಿಂಗಿರ್ಬೋದು. 80% ಜನ ಯಾವುದೇ ಇಲ್ಲದಂಥ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೇಕು, ಮೋದಿಯವರ ನೇತೃತ್ವದ ಆಡಳಿತ ಈ ದೇಶಕ್ಕೂ ಬೇಕು, ಅದೇ ಮಾದರಿ ಆಡಳಿತ ಕರ್ನಾಟಕದಲ್ಲಿ ಬೇಕು ಅಂತ ಹೇಳುವಂಥ ಭಾವನೆ ಇವತ್ತು ದೇಶದ ಜನರಲ್ಲಿ. ಅಲ್ಲ, ನೀವು ಇದನ್ನು ಗಟ್ಟಿಯಾಗಿ ಹೇಳ್ತಿದ್ದೀರಿ.
ಬಹುಶಃ ಅಷ್ಟು ಗಟ್ಟಿತನ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನೀವು ಬೇರೆಲ್ಲ ಹೊಟ್ಟೋಗ್ಬಿಡ್ತಿದ್ರಿ ಅನ್ಸುತ್ತೆ ಸರ್. ಒಂದು ಅದು ನನಗೆ ಗೊತ್ತಿಲ್ಲ. ಇಲ್ಲ ನಾನು ಒತ್ತಡವೂ ಇತ್ತು. ಇತ್ತು. ನಾನು ಭಾರಿ 30 ವರ್ಷಗಳ ಕಾಲ ಸುದೀರ್ಘವಾಗಿ 10 ವರ್ಷ MLA, ಒಂದು 20 ವರ್ಷ MP, ಮುಖ್ಯಮಂತ್ರಿ, ಪಾರ್ಟಿ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕ ಎಲ್ಲವನ್ನ ಆಗಿದ್ದೇನೆ. ಅದಕ್ಕೆ ನಾನೊಬ್ಬ ಸಂತೃಪ್ತ ರಾಜಕಾರಣಿ. ಇನ್ನೊಂದು ಪಕ್ಷಕ್ಕೆ ಹೋಗೋದಕ್ಕೆ ಒತ್ತಡವೂ ಇತ್ತು, ಚಾನ್ಸಸ್ಸು ಇತ್ತು ನಿಮಗೆ. ಬನ್ನಿ, ಶರ್ಟು ಪ್ಯಾಂಟ್ ಮಾತ್ರ ಹಿಡ್ಕೊಂಡು ಬನ್ನಿ, ಹೋಲಿಸ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ಬೇರೆ ಎಲ್ಲ ನಾವು ನೋಡ್ಕೊಳ್ತೇವೆ ಅಂತ ಹೇಳಿದ್ದು ಇದೆ ನನಗೆ. ಇನ್ನೊಂದು ಪಕ್ಷದವ್ರು ಕರೆದಿದ್ದು ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನನಗೆ ಎಲ್ಲವನ್ನು ಕೊಟ್ಟಂಥ ಒಂದು ಪಾರ್ಟಿ, ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಅದೇ ಪಾರ್ಟಿಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಮಾಧ್ಯಮಕ್ಕೂ ಕೂಡ ಹೋಗಬಾರ್ದು, ಆದರೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಸಂಶಯಗಳು ಬಂದ ಕಾರಣ ಅನಿವಾರ್ಯವಾಗಿ ನಾನು ಮಾಧ್ಯಮಕ್ಕೆ ಹೋಗಿ ಯಾವುದೇ ಪಾರ್ಟಿಗೆ ಹೋಗಲ್ಲ. ಎಷ್ಟು ದಿನ ಇರ್ತೀನಿ ಅಷ್ಟು ದಿನ BJPಯಲ್ಲೇ ಇರ್ತೀನಿ, ಇಲ್ಲೇ ಇದ್ದರೆ ನನ್ನಷ್ಟಕ್ಕೆ ಸೈಲೆಂಟ್ ಆಗಿರ್ತೀನಿ ಅಂತ ಹೇಳುವಂಥದ್ದನ್ನು ಮಾಡಿದ್ದೀನಿ. ಸರ್, ನನ್ನಷ್ಟಕ್ಕೆ ಬಿಟ್ಬಿಡಿ, ನಾನು ಸೈಲೆಂಟ್ ಆಗಿರ್ತೀನಿ, ಈ ಚುನಾವಣೆ ಬೇಡ ನನಗೆ ಅಂತ ಸೈಲೆಂಟ್ ಆಗಿದ್ರಿ. ಹೌದು. ಮತ್ತು ನಿಮ್ಮವರೇ ಬರ್ತಾರೆ ನಿಮ್ಮ ಹತ್ರಕ್ಕೆ, ನಿಮ್ಮನ್ನು ಓಲೈಸ್ತಾರೆ, ಬೇಡ ಅಂದ್ರೂ ಬಿಡಲ್ಲ, ಮತ್ತೆ ನಿಮ್ಮನ್ನು ಆ ಕಡೆ ತೊಗೊಂಬರ್ತಾರೆ. ಅದಾದ್ಮೇಲೆ ನೀವು ಮತ್ತೆ ಮನಸ್ಸು ಚೇಂಜ್ ಮಾಡ್ಕೋತೀರಾ, ಮತ್ತೆ ಆ ಕಡೆ ಕೇಳಿತೀರಾ, ಅದಾದ್ಮೇಲೆ ಮತ್ತೆ ಸಿನಾರಿಯೋ ಚೇಂಜ್ ಆಗುತ್ತೆ. ಬೇಜಾರ, ಹರ್ಟ, ನೋವಾ, ಸಂಕಟನ ಏನು ಸರ್? ನನಗೆ ಒಂದೇನು ಅಂತ ಹೇಳಿದರೆ, ಪ್ರಾರಂಭಿಕ ಹಂತದಲ್ಲಿ ಚುನಾವಣಾ ಕಣದಿಂದ ಬೇಡ, ದೂರ ಇರಬೇಕು ಅಂತ ನಿಶ್ಚಯ ಮಾಡಿದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು ದೊಡ್ಡ ತಂಡ ಬಂದು ನೀವು ಇರಬೇಕು ಸರ್, ನಮಗೆ ಬೇಕು ಅಂತ ಹೇಳುವಂಥದ್ದು ಹೇಳಿದರು. ನಾನಿಲ್ಲ, ನಾನು ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿದೆ. ಒಂದು ಹಂತದಲ್ಲಿ ಅವರು ನೀವು ಪಕ್ಷಕ್ಕಿಂತ ದೊಡ್ಡವರ ಅಂತ ಕೇಳಿದರು. ಆ ಶಬ್ದ ನನಗೆ ತುಂಬ ಹರ್ಟ್ ಆಯಿತು. ಇಲ್ಲ, ಅದಲ್ಲ, ಹಂಗಾರೆ ಕಂಟೆಸ್ಟ್ ಮಾಡಿ ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ರೆ ಬಂದೆ. ಅದೇ ದಿವಸ ಮಾಧ್ಯಮದಲ್ಲಿ ಬಂತು, ಮತ್ತೆ ಆಸೆ ಚಿಗುರಿದೆ ಸದಾನಂದ ಗೌಡರಿಗೆ ಹಾಗೆ ಹಿಂಗೆ ಅಂತ ಬಂತು. ಯಾವ ಆಸೆನೂ ನನಗೆ ಚಿಗುರಲಿಲ್ಲ. ಆಮೇಲೆ ಬೇರೆಯವರನ್ನು ತಂದು ನನ್ನ ಸ್ಥಾನದಲ್ಲಿ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥದ್ದು ಮಾಡಿದರು. ಆಮೇಲೆ ಕೂಡ ಎಲ್ಲೆಲ್ಲಿ ಗುಂಪುಗಾರಿಕೆ ಇರುವಂಥ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರ, ಅದು ಬ್ಯಾಟರಾಯನಪುರ ಇರ್ಬೋದು, ಯಶವಂತಪುರ ಇರ್ಬೋದು, ಇಂಥ ಕ್ಷೇತ್ರಗಳ ಎಲ್ಲ ನಮ್ಮ ಅಭ್ಯರ್ಥಿಯ ಸಮಕ್ಷಮದಲ್ಲೇ ಅವರನ್ನು ಕೂತ್ಕೊಂಡು ಅವರನ್ನೆಲ್ಲ ಸರಿ ಮಾಡಿ ಚುನಾವಣೆಯನ್ನು ನಡೆಸಿದೆ. ರಾಜ್ಯವ್ಯಾಪಿ ಓಡಾಟ ಮಾಡಿದೆ. ನನಗೇನು ಬೇಜಾರುಗಳಿಲ್ಲ. ನನಗೆ ಭಾರತೀಯ ಜನತಾ ಪಾರ್ಟಿ ಬೇಕು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಹಿಂದಿನ ಒರಿಜಿನಲ್ ಭಾರತೀಯ ಜನತಾ ಪಾರ್ಟಿಯಾಗಿ ಮೂಡಿ ಬರಬೇಕು. ಯಾರ ನಾಯಕತ್ವ ಬೇಕು ಅದಕ್ಕೋಸ್ಕರ ಸರ್? ನಾಯಕತ್ವ ಬದಲಾಗಬೇಕಾ ಏನಾದರೂ? ಸರ್, ನನಗೆ ಅನಿಸ್ತದೆ ಇದು ನಾಯಕತ್ವದ ಪ್ರಶ್ನೆ ಅಲ್ಲ, ಇದು ಮನಸ್ಸಿನ ಪ್ರಶ್ನೆ. ರಾಜ್ಯದಲ್ಲಿರುವಂಥ 2-3 ನೀವು ಹೇಳಿದ ರೀತಿಯ ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಪಕ್ಷಕ್ಕಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ನಿರ್ದೇಶನ ಮತ್ತು ಬಲವಾದಂಥ ಶಿಸ್ತಿನ ಆದ್ಯತೆಗಳನ್ನು ಕೊಡುವಂಥದ್ದನ್ನು ನಮ್ಮ ಕೇಂದ್ರದ ವರಿಷ್ಠರು ಮಾಡಬೇಕು. ಭಾರಿ ಡಿಲೇ ಆಯಿತು. ಈಗಾಗಲೇ ಭಾರೀ ಜನ ಸೈಲೆಂಟ್ ಆಗುವಂಥ ಹಂತಕ್ಕೆ ಬಂದುಬಿಟ್ಟು. ಇಲ್ಲಿ ಯಾರಾದರೂ ಒಬ್ರು ನಾಯಕರಿದ್ದಾರೆ ಸರ್, ಅವ್ರ ಮಾತನ್ನು ಕೇಳ್ತಾರೆ ಅಂತ? ಸರ್, ಯಾರು ಬೇಕಾಗಿಲ್ಲ. ರಾಜಸ್ಥಾನದಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದರು, ಅವರೇನು ನಾಯಕರಾಗಿ ಬಂದ್ರ? ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರು, ಮಿನಿಸ್ಟರ್ ಆಗಿದ್ರ? ಯಾವ ಮಿನಿಸ್ಟ್ರು ಆಗದೆ ನೇರವಾಗಿ ಮಾಡಿದ್ರು. ಇದಕ್ಕೆ ಜವಾಬ್ದಾರಿ ಅಂತ ಹೇಳುವಂಥದ್ದು ಒಂದು. ಎರಡನೇದಾಗಿ ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡೋದೊಂದು, ಅದನ್ನು ಮಾಡಬೇಕು. ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿಗಳು ನಮ್ಮಲ್ಲಿ ತುಂಬ ಇದ್ದಾರೆ ಕರ್ನಾಟಕದಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರನ್ನು ಅದಕ್ಕೆ ಚಾಲನೆ ಕೊಡುವಂಥ ರೀತಿಯಲ್ಲಿ ಅವರನ್ನು ಒಂದು ಬಟ್ ಇದೆಲ್ಲವನ್ನು ಕೂಡ ಒಬ್ಬ ಕಾರ್ಯಕರ್ತ ನೋಡ್ತಿರ್ತಾನೆ. ಕಾರ್ಯಕರ್ತರು ಬಂದು ನಿಮ್ಮ ಹತ್ರ ಹೇಳ್ಕೊತಾರೆ ಸರ್ ಏನಾದ್ರು? ಸರ್, ನಾನು ಬೆಳಿಗ್ಗೆ 7 ಗಂಟೆಗೆ ಆಫೀಸ್ ಓಪನ್ ಮಾಡ್ತೀನಿ. ಹಾಂ ಸರ್. ಇವತ್ತು ಕೂಡ ದಿನಕ್ಕೆ ಕನಿಷ್ಠ ಒಂದು 50, 60, 100 ಜನ ಹೀಗೆ ಅಥವಾ ಟೀಮ್ ಜನ ಬರ್ತಾರೆ. ನಾನೇನಾಗಿದೆ ಅಂತ ಹೇಳಿದರೆ, ಸ್ವಲ್ಪ ಇದನ್ನು ನೇರವಾಗಿ ಹೇಳೋ ಕಾರಣ ಕೆಲವು ಕಾರ್ಯಕರ್ತರ ಮನಸ್ಸಿಗೆ ನೆಮ್ಮದಿ ಇದೆ. ನಾನೊಂದು ಡಸ್ಟ್ಬಿನ್ನಂಗೆ ಆಗಿದ್ದೀನಿ. ಎಲ್ಲಿ ಹಾಕ್ಲಿಕ್ಕೆ ಆಗದಿದ್ರೆ ತಂದು ಅಲ್ಲಿ ಹಾಕಿಬಿಡ್ಬೋದು. ಅದರಿಂದ ಏನಾಗುತ್ತೆ, ಮತ್ತೊಂದಾಗುತ್ತೆ ಅಂತ. ಆದರೆ ನಾನು ಇನ್ನೂ ಕೂಡ ಯಶಸ್ವಿ ಆಗಲಿಲ್ಲ. ಡಸ್ಟ್ಬಿನ್ನಿಂದ ಅದು ಹೊರಗೆ ಬೀಳುವಂಥ ಹಂತಕ್ಕೆ ಬಂದುಬಿಟ್ಟಿದೆ ಈಗ. ಆ ಹೊರಗೆ ಬಿದ್ದರೇ ಅಲ್ಲಿ ಎಲ್ಲ ವಾತಾವರಣ ಸ್ವಲ್ಪ ಕಲುಷಿತ ಆಗುವಂಥದ್ದು ಇದು ಆಗಿದೆ. ನಾನು ಇವತ್ತು ಕೂಡ ಆಗ್ರಹ, ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ನನ್ನ ಕೇಂದ್ರದ ವರಿಷ್ಠರನ್ನು ಆಗ್ರಹ ಮಾಡ್ತೇನೆ, ದಯವಿಟ್ಟು ಡಿಲೇ ಮಾಡಬೇಡಿ. ಸರಿಯಾಗ್ಬೋದು, ಮತ್ತೊಂದಾಗ್ಬೋದು. ಈ ಕಾಂಗ್ರೆಸ್ಸನ್ನು ನಾವು ಯಾವಾಗ ಬೇಕಾದರೂ ಒಟ್ಟಿಗೆ ಸೇರಿ ಮುಗಿಸ್ಬೋದು. ಅದಂದ್ರೆ ನಾವು ಒಟ್ಟಿಗೆ ಇದ್ರೆ ಅದನ್ನೇ ಹೇಳಿದ್ದು ನಾನು. ನಾವು ಒಟ್ಟಿಗೆ ಇದ್ದರೆ ಕಾಂಗ್ರೆಸ್ ಯಾವಾಗ ಬೇಕಾದರೂ ಮಾಡು. ಆದರೆ ಕೇಂದ್ರದವರು ಯಾವಾಗ ಬೇಕಾದರೂ ಒಟ್ಟು ಮಾಡ್ತಾನೆ ಅಂತ ಹೇಳುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು. ಒಮ್ಮೆ ಭಾರಿ ದೊಡ್ಡ ರೀತಿಯಲ್ಲಿ ಆ ಮನಸ್ಸಿನ ಮೇಲೆ ಪ್ರಹಾರಗಳಾದರೆ, ಮತ್ತೊಂದಾದರೆ ಎಷ್ಟು ವೇಗದಲ್ಲಿ ನಾವು ಹೋಗ್ತೀವೋ ಅಷ್ಟು ವೇಗದಲ್ಲಿ ಹೋಗುವುದಿಲ್ಲ. ಅದು ನಿಶ್ಚಯ. ಹೆಂಗಿದೆ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಆಡಳಿತ ಪರಿಯ ಆರ್ಥಿಕ ವ್ಯವಸ್ಥೆ ಈಗಿನ ಪರಿಸ್ಥಿತಿಲಿ? ಭಾರಿ ಕೆಟ್ಟೋಗಿದೆ ಸರ್.
ಭಾರಿ ಕೆಟ್ಟು ಹೋಗಿದೆ. ನಾನು ತಿಳಿದ ಮಟ್ಟಿಗೆ ಗುಂಡಿ ಮುಚ್ಚಲಿಲ್ಲ, ಮತ್ತೊಂದು ಮಾಡಲಿಲ್ಲ. ಯಾವುದೇ ಕಾಂಗ್ರೆಸ್ನ MLAಗಳೇ ರಿವೋಲ್ಟ್ ಆಗಿ ನಾವು ರಾಜೀನಾಮೆ ಕೊಡುವಂಥದ್ದು, ನಾವು ಹ್ಯಾಂಗ್ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ರಾಜಕೀಯ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇಲ್ಲ. ಫಸ್ಟ್ ಟೈಮ್ ಇದಾಗ್ತಾ ಇರುವಂಥದ್ದು. ಫಸ್ಟ್ ಟೈಮ್. ಅಟ್ಲೀಸ್ಟ್ ಹಿಂದಿನ ದಿನಗಳಲ್ಲಿ ತಪ್ಪಾಗಿರ್ಬೋದು, ನಮ್ಮ ಪಕ್ಷದ MLAಗಳನ್ನಾದರೂ ಸರಿ ಮಾಡಿ ಇಟ್ಕೊಳ್ಳುವಂಥದ್ರಲ್ಲಿ ಕರ್ನಾಟಕದಲ್ಲಿ ನಡೀತಾ ಇತ್ತು. ಈಗ ಅದು ದಾಟಿ ಮುಂದೆ ಹೋಗಿದೆ. ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ದೇವ್ರು ಬಂದರೂ ಕಾಪಾಡೋಕ್ಕಾಗಲ್ಲ ಅನ್ನೋ ವ್ಯವಸ್ಥೆಗೆ ಅವರು ಮಾತಾಡ್ಬಿಟ್ಟಿದ್ದಾರೆ ಸರ್. ಈಗ ಸರಿ, ನಮ್ಮ ಕೈಲಿ ಇಲ್ಲ ಅಂತ. ಸರ್ ಏನು ಅಂತ ಹೇಳಿದರೆ, ಆಡಳಿತ ಮಾಡೋರು ಅವರೇ ಒಂದು ಡಿಪ್ರೆಸ್ಡ್ ಮೂಡಿಗೆ ಹೋದರೆ, ಅವರೇ ಒಂದು ನೆಗೆಟಿವ್ ಸಂದೇಶಗಳನ್ನು ಕೊಡುವಂಥದ್ದನ್ನು ಮಾಡಿದರೆ, ಆಡಳಿತ ಮಾಡುವವರೇ ಹೇಗೆ ಆಡಳಿತ ಸೂತ್ರ ಯಶಸ್ವಿಯಾಗುತ್ತೆ ಹೇಳಿ? ಸಾಧ್ಯವೇ ಇಲ್ಲ. ಅವರಲ್ಲಿ ಏನು ಇಲ್ಲದಿದ್ದರೂ ಮಾಡ್ತೀವಿ, ನೋಡ್ತೀವಿ, ಹಿಡಿತೀವಿ ಅಂತ ಹೇಳುವಂಥ ಭಾವನೆಗಳು ಬೇಕು. ಅದಕ್ಕೆ ರೀತಿಯಾದ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡುವಂಥದ್ದನ್ನು ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲಲ್ಲ. ಈ ಗ್ಯಾರಂಟಿ ಯೋಜನೆ ಕಥೆ ಏನು ಸರ್? ಅದು ಗ್ಯಾರಂಟಿ ಫೈಲರ್ ಆಗುತ್ತೆ ಅಷ್ಟೇ. ಯಾಕೆ ಅಂತ ಹೇಳಿದರೆ ನೋಡಿ ಸರ್, ಗ್ಯಾರಂಟಿ ಯೋಜನೆಗಳು ಇವತ್ತು ಒಳ್ಳೆಯದೋ ಕೆಟ್ಟದೋ ಅಂತ ಹೇಳೋದಿಲ್ಲ. ನಮ್ಮ ಪಾರ್ಟಿ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಡಿದೆ ಕೂಡ. ಅದರಲ್ಲಿ ಜನ ನಿರೀಕ್ಷೆ ಮಾಡುವಂಥದ್ದು ಯಾವ ಗ್ಯಾರಂಟಿ? ಶಾಶ್ವತವಾದ ಗ್ಯಾರಂಟಿ. ಯಾರಿಗಾರು ಮೀನು ಒಂದು ದಿವಸ ತಂದು ಕೊಟ್ಟು ತಿನ್ನು ಅಂತ ಹೇಳುವಂಥದ್ದಲ್ಲ. ಅವನಿಗೆ ಮೀನು ಹಿಡಿಲಿಕ್ಕೆ ಕಲಿಸಲಿಕ್ಕೆ ಆ ಕಲಿಸುವಂಥ ವ್ಯವಸ್ಥೆಗಳನ್ನು ರಾಜ್ಯದ BJP ಮಾಡ್ತಾ ಇಲ್ಲ. ಇವರು ಒಂದಷ್ಟು ಮೀನು ಹಿಡಿತಾರೆ, ರಾಜ್ಯ ಕಾಂಗ್ರೆಸ್ ಒಂದಷ್ಟು ಮೀನು ಹಿಡಿತಾರೆ, ಅರ್ಧ ಮೀನು ಅವರ ಮನೆಗೆ ತಗೊಂಡು ಹೋಗ್ತಾರೆ, ಒಳ್ಳೆ ಫ್ರೈ ಎಲ್ಲ ಮಾಡಿ ತಿಂತಾರೆ, ಇನ್ನು ಅರ್ಧವನ್ನು ಹಂಚಲಿಕ್ಕೆ ಹೋಗ್ತಾರೆ. ಇನ್ನು ಅರ್ಧ ಹಂಚಲಿಕ್ಕೆ ಹೋದ್ರೆ ಯಾವ ಮೂಲೆಗೂ ಅದು ಸಾಕಾಗ್ತಾ ಇಲ್ಲ. ಈಗ ಹೆಂಗೆ ದುಡ್ಡು ಹೆಂಗೆ ಹೊಂದಿಸ್ತಾರೆ ಸರ್? ಹೋಗ್ಲಿ ಹೇಳಿ ಸರ್, ನಮಗೂ ಗೊತ್ತಿಲ್ಲ ಸರ್. ನಾನು ಹೇಳುವಂಥದ್ದು, ಕೇಂದ್ರದ ಕಡೆ ಬೊಟ್ಟು ಮಾಡ್ತಾರೆ, ಮತ್ತೊಂದು ಮಾಡುವಂಥದ್ದು ಆಯಿತು. ಆದರೆ ರಾಜ್ಯದಲ್ಲಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ. ಈಗಲೂ ಇದೆ, ಇವತ್ತು ಇದೆ. ಕರ್ನಾಟಕದಷ್ಟು ನೀವು IT, BT ಸೆಕ್ಟರ್ಸ್, ಎಲ್ಲ ಸೆಕ್ಟರ್ಸ್ಗಳನ್ನು ನೀವು ನೋಡಿ ಸರ್. ಕರ್ನಾಟಕ ಜನ ಕ್ವಶನ್ ಮಾಡ್ತಿರೋದು, ನಮ್ಮ ಮೇಲೆ ಯಾಕೆ ಹೊರೆ ಆಗ್ತಿದ್ದೀರಾ? ಅಲ್ಲೆಲ್ಲ ಮೆಟ್ರೋ ಹೊತ್ಕೊಂಡು ಹೋಗೋಕ್ಕೆ ಅಲ್ಲೊಂದಷ್ಟು ಹೊರೆ ಆಗ್ತಾ ಇದ್ದಾರೆ, ಇನ್ನು ಓಡಾಡೋಕ್ಕೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೊರೆ ಆಗ್ತಿರ್ತಾರೆ, ಇನ್ಯಾವುದೋ ದಿನಸಿ ಮೇಲೆ ಹೊರೆ ಆಗ್ತಾರೆ. ಬದುಕೋದು ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಸರ್, ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಜನ ಯಾವುದೇ ಪ್ರಶ್ನೆ ಯಾವಾಗ ಮಾಡೋದಿಲ್ಲ ಅಂತ ಹೇಳಿದರೆ, ನನ್ನಿಂದ ತೆಗೆದದನ್ನು ಮತ್ತೆ ನನಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಜನ ಹೊರೆ ಅಂತ ಹೇಳೋದಿಲ್ಲ. ಗುಂಡು ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಗುಂಡು ಮುಚ್ಚಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ನೀವಿರುವಾಗ ಆ ಗುಂಡಿ ಮುಚ್ಚುವಂಥದ್ದನ್ನು ನೀವು ಮಾಡಿದರೆ, ನಿಮ್ಮ ಬೈಕ, ಕಾರ, ಸ್ಕೂಟರ್, ಬಸ್ನಲ್ಲಿ ಹೋಗುವಂಥ ಸಾಮಾನ್ಯ ಮನುಷ್ಯ ಕೂಡ ದಡಕ್ಕಂತ ಬೀಳೋ ಬದಲು ಸ್ಮೂತಾಗಿ ಹೋದರೆ ಅವರ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಸರ್. ಜನ ಯಾವತ್ತು ಅಭಿವೃದ್ಧಿಗೆ ವಿರೋಧಿಗಳಲ್ಲ. ಅಭಿವೃದ್ಧಿ ಬೇಕು ಅಂತ ಹೇಳಿದಾಗ ಅಭಿವೃದ್ಧಿಗೆ ದುಡ್ಡು ಕೊಡ್ಲಿಕ್ಕೆ ಕೂಡ ಜನ ಹಿಂದೆ ಮುಂದೆ ಅಭಿವೃದ್ಧಿ ಕಾಣಿಸ್ಬೇಕು. ಮತ್ತು ಅದು ಬೇರೆ ಕಡೆ ದುಡ್ಡು ಡೈವರ್ಟ್ ಆಗಬಾರ್ದು. ಯಾವುದಕ್ಕೆ ದುಡ್ಡು ಕೊಡ್ತೇವೆ ಅಂತ ಹೇಳ್ತೇವೆ ಅದಕ್ಕೆ ಕೊಡಬೇಕು. ಯಾಕೆ ಈಗ ಇವರು ಮೊನ್ನೆ ನಮ್ಮ 3 ಬೈ ಎಲೆಕ್ಷನ್ ಬಂತು. ನಾನು ಸಂಡೂರಿಗೆ ಹೋಗಿದ್ದೆ. ಸಂಡೂರಿನಲ್ಲಿ ಪ್ರಾಕ್ಟಿಕಲ್ ಆಗಿ ಇದೆ ಅಲ್ಲ, 3 ತಿಂಗಳದ್ದು ಒಮ್ಮೆಲೆ ಹಾಕಿಬಿಟ್ರು. ಇಲೆಕ್ಷನ್ ಜನ ದುಡ್ಡು ಓಟ್ ಕೊಟ್ಟರು. ಈ ರೀತಿಯ ಭಾವನೆಗಳು ಬರ್ತದೆ. ಇದು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಪಕ್ಷ ಒಂದು ಜವಾಬ್ದಾರಿ ಕೊಡಬೇಕು, ನಂಗೆ ಬೇಕು ಅಂತ ಏನಾದ್ರು ಇದೆಯಾ ಸರ್? ಇಲ್ಲ, ನೀವು ಕೇಳಿಲ್ಲ, ಪಕ್ಷನೂ ಪಕ್ಷನೂ ಹೇಳಿಲ್ಲ, ನಾನು ಕೇಳಿಲ್ಲ, ನಾನು ಕೇಳೋದೂ ಇಲ್ಲ. ನಾನು ಯಾವುದನ್ನು ಕೇಳಿ ಪಡ್ಕೊಂಡಿಲ್ಲ. ನನ್ನ ದುರ್ದೈವ ಯಾವುದೋ ಒಂದು ಹಂತದಲ್ಲಿ ಪಾರ್ಟಿ ಅಧ್ಯಕ್ಷ ಆದಮೇಲೆ ನಾನು ಅದು ಇದು ಅಂತ ಸುಮ್ಮನೆ ಇದ್ದೆ. ಆಗ ನನಗೆ ಅನ್ನಿಸ್ತು, ನನಗೇನಾದ್ರು ಜವಾಬ್ದಾರಿ. ನಾನು ಕೇಳಿ 30 ವರ್ಷದ ರಾಜಕಾರಣಿ, MLA ಸೀಟ್ ಕೊಡಿ, ಪಾರ್ಟಿ ಕೊಡಿ, ವಿರೋಧ ಪಕ್ಷ ನಾಯಕ ಕೊಡಿ, ಮಿನಿಸ್ಟ್ರಿ ಕೊಡಿ ಅಂತ ನಾನು ಕೇಳಲಿಲ್ಲ. KMFಗೆ ಒಂದು ಅಧ್ಯಕ್ಷನ ಒಂದು ಕೊಟ್ಟರೆ ಒಳ್ಳೆಯದು ಸರ್, ನಾನು ನೋಡ್ತೀನಿ ಅಲ್ಲಿ ಅಂತ ಒಂದು ಡಿಮಾಂಡ್ ನನ್ನ ಲೈಫಲ್ಲಿ ನಾನು ಮಾಡಿದ್ದು ದೊಡ್ಡ ತಪ್ಪು. ಅದೊಂದು ಮಾತ್ರ ದೊಡ್ಡ ತಪ್ಪು. ಕೇಳಬಾರ್ದಿತ್ತು. ಒಂದು ಸಣ್ಣ ಕಿವಿ ಮಾತು ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳಕ್ಕೆ ಏನು ಬಯಸ್ತೀರಾ ಸರ್? ಹೆಂಗಾಗಿದ್ದಾರೆ ಸರ್? ನನ್ನಲ್ಲಿ ಅವರು 2, 3, 4 ಬಾರಿ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಸಂಗತಿಗಳನ್ನೆಲ್ಲ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥದ್ರಲ್ಲಿ ಸ್ವಲ್ಪ ಮಟ್ಟಿನ ವಿಫಲತೆ ಅವ್ರದ್ದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ, ತನ್ನ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಮೆಚ್ಯೂರ್ಡ್ ಪೊಲಿಟಿಷಿಯನ್ಸನ್ನು ಇಟ್ಕೊಳ್ಳುವಂಥ ಅವಶ್ಯಕತೆಗಳು ಇವತ್ತಿದೆ. ಅದನ್ನು ಅವ್ರು ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ನಾನು ಅಧ್ಯಕ್ಷರು ಯಾರು ಆಗ್ತಾರೆ, ಯಾರು ಹೋಗ್ತಾರೆ ನನಗೆ ಗೊತ್ತಿಲ್ಲ. ನಾನು ಇವತ್ತು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಯಾರೇ ಆಗಲಿ, ಈಗ ನಮ್ಮ ಅಧ್ಯಕ್ಷರು ಈಗ ಇದ್ದವರು ಕೇಂದ್ರ ಅವರನ್ನು ಮಾಡಿದೆ,
ಆದ ಕಾರಣ ಕೇಂದ್ರ ಮಾಡಿದ್ದನ್ನು ನಾನು ಒಪ್ಪಿಕೊಳ್ಳೋದು ಒಂದು ಪಕ್ಷದ ಶಿಸ್ತುಬದ್ಧ ಕಾರ್ಯಕರ್ತಂದು. ಇದರ ಅರ್ಥ ಅವರೇ ಸರಿ ಇದ್ದಾರೆ, ಮತ್ತೊಂದಿದ್ದಾರೆ, ಒಳ್ಳೆ ಸೆಲೆಕ್ಷನು, ಇದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲೋ ಒಂದು ಹಂತದಲ್ಲಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ, ಸಫಲರಾಗುವುದಿಲ್ಲ, ಕಾರಣಗಳನ್ನು ಹುಡುಕಲಿಕ್ಕೆ ಅವರು ಹೋಗೋದಿಲ್ಲ. ಅದೊಂದು ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ. ಒಂದು 3 ಪಾಯಿಂಟ್ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಿಗಾ ವಹಿಸಲೇಬೇಕು ಅಂತ ನಿಮ್ಮ ಕಡೆಯಿಂದ ಸಜೆಷನ್ಸ್ ಕೊಡೋದಾದರೆ? ಸರ್, ನಾನು ಒಂದು ಹೇಳುವಂಥದ್ದು ಇಷ್ಟೇ, ಪ್ಲೀಸ್. ಫಸ್ಟ್ ಕರಪ್ಷನ್ ನಿಲ್ಲಿಸಿ, ಭ್ರಷ್ಟಾಚಾರ ನಿಲ್ಲಿಸಿ, ಸಕಾಲವನ್ನು ಇಂಪ್ಲಿಮೆಂಟ್ ಮಾಡಿ. ನಿಮ್ಮ ಕಾರ್ಪೊರೇಷನ್ನಲ್ಲಿ ಸಕಾಲ ಇಂಪ್ಲಿಮೆಂಟ್ ಮಾಡಿದರೆ ಬ್ಯಾಂಗ್ಳೂರು ಇಡೀ ನಿಮಗೆ ಜೈ ಅಂತ ಹೇಳ್ತದೆ. ಸರ್, ಒಂದು ಕಾರ್ಪೊರೇಟರ್ ಎಲೆಕ್ಷನ್ ಆಗಿಲ್ಲ ಸರ್, ಅದನ್ನೇ ನಾನು ವರ್ಷ ಕಳೀತಾ ಬಂತು. ಎಷ್ಟು ಅದಕ್ಕೆ ನಾವು ಕೂಡ ನಮ್ಮ ಕಾಲಘಟ್ಟದಲ್ಲಿ ಕೂಡ ಅದು ಆಗಿತ್ತು. ಅದಕ್ಕೆ ನೋಡಿ, ಸಾರ್ವಜನಿಕ ವಲಯದಲ್ಲಿರುವಂಥ ಯಾವುದೇ ಪಕ್ಷದ ನೇತಾರರು ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅದನ್ನು ಒಪ್ಪಿಕೊಂಡ್ರೆ ಜನನೂ ಒಪ್ಪಿಕೊಳ್ತಾರೆ ನಿಮ್ಮನ್ನು. ಹೌದು, ಅವನಿಗೇನೋ ಸ್ವಲ್ಪ ಗೊತ್ತಾಗಿದೆ. ಇದು ಬಿಟ್ಟು ನಾನು ಏನೇ ಮಾಡಿದ್ರು ಅದೇ ಸರಿ ಅಂತ ವಾದ ಮಾಡ್ತಾರಲ್ಲ, ಇದನ್ನು ಸಿದ್ದರಾಮಯ್ಯ ಬಿಡಬೇಕು. ಸಿದ್ದರಾಮಯ್ಯರ ಬಾಡಿ ಲ್ಯಾಂಗ್ವೇಜ್ ಅದನ್ನು ಯಾರಿಗೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿ.ಕೆ. ಶಿವಕುಮಾರರ ಬಾಡಿ ಲ್ಯಾಂಗ್ವೇಜ್ ಯಾರಿಗೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಬೈ ಬರ್ತ್ ಬಂದಿರುವಂಥದ್ದು. ಅದಕ್ಕೆ ಆದರೆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ತಮ್ಮ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿಕೊಳ್ಬೋದು. ಅದಕ್ಕೆ ಅನುಗುಣವಾಗಿ ಅದನ್ನು ಮಾಡ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯರಿಗೆ ನನ್ನ ಸಜೆಷನ್, 1 ಕರಪ್ಷನ್ ನಿಲ್ಲಿಸಿ, 2 ನಿಮ್ಮಲ್ಲಿರುವಂಥ ನಾನು ಅದು ಹೇಳಲಿಕ್ಕೆ ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮಲ್ಲಿರುವಂಥ ವೈಯಕ್ತಿಕವಾದಂಥ ಕೆಲವು ನಾನು ಮಾಡಿದ್ದೇ ಸರಿ ಅಂತ ಹೇಳುವಂಥ ನಿಮ್ಮ ವಾದಗಳಿದೆ, ಅದನ್ನು ಬಿಟ್ಟುಬಿಡಿ. ನೀವು ವಾದನೆ ಮಾಡೋದು ಬೇಡ, ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮಾಡಿ. 3 ನನಗೆ ಅನ್ನಿಸುವಂಥದ್ದು, ನಿಮ್ಮ ಏನೋ ನೀವು ಘೋಷಣೆ ಮಾಡಿದಿರಿ, ಅದರಿಂದ ನಿಮಗೆ ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಮಾಡಿ ರಿಸೋರ್ಸ್ ಮೊಬಿಲೈಸೇಷನ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನು ನೀವು ಮಾಡಿದರೆ ಮತ್ತೆ ಯಶಸ್ವಿ ಆಗ್ಬೋದು ಅಂತ ಭಾವಿಸ್ತೀನಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅದನ್ನು ನಾವೆಲ್ಲ ಕೂಡ ನಿರೀಕ್ಷೆ ಮಾಡ್ತೀವಿ. ಖಂಡಿತವಾಗಿ ಮಾಡ್ತೀವಿ. ಅದನ್ನು ದಾಖಲೆಯ ಬಡ್ಜೆಟ್ ಅನ್ನೋದಕ್ಕಿಂತ ಒಂದಷ್ಟು ಜನಪರವಾಗಿ ಆ ಬಡ್ಜೆಟ್ ವರ್ಕ್ ಆದರೆ ಒಂಚೂರು ಖುಷಿ ಪಡ್ತೀವಿ, ನೆಮ್ಮದಿ ಅಂತ. ದಾಖಲೆ ಈಗ ಬಜೆಟ್ನ ಬಗ್ಗೆ ತುಂಬ ಯಾವಾಗ ಮಾತಾಡ್ತಾರೆ, ಜನರಿಗೆ ಒಳ್ಳೆ ಕೆಲಸ ಆದಿದ್ದನ್ನು ಮಾಡಿದರೆ ಜನ ಸುಮ್ಮನೆ ಇರ್ತಾರೆ, ನಮ್ಮ ಪರವಾಗಿ ಎಲ್ಲ ಮಾಡಿದ್ದಾರೆ. ಜನರು ಯಾವಾಗ ನೀವು ಬಜೆಟ್ನಲ್ಲಿ ಕೊಟ್ಟದ್ದನ್ನು ಅನೌನ್ಸ್ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ವ, ಆಗ ಜನ ಪ್ರಾರಂಭ ಮಾಡ್ತಾರೆ ಮಾತಾಡಲಿಕ್ಕೆ. ನಿಮ್ಮ ಪರವಾಗಿಯೇ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾನೇ ಇದ್ದರೆ, ಈಗ ಗುಂಡು ಮುಚ್ಚಿದ್ರೆ ಮತ್ತೊಂದು ಯಾರು ಮಾತಾಡ್ತಾನೆ ಇಲ್ಲ. ಹೋಗೋಗಂದು ಹೇಳ್ತಾರೆ, ರೋಡುಗಳು ಚೆನ್ನಾಗಿವೆಯಪ್ಪ. ನನಗೆ ಅಯೋಧ್ಯೆಗೆ ಹೋಗಿ ಬಂದವರು, ಕುಂಭಮೇಳಕ್ಕೆ ಹೋಗಿ ಬಂದವರು ಹೇಳ್ತಾರೆ, ಸರ್ ಏನು ಸರ್ ಅಲ್ಲಿ ರೋಡ್ಗಳು ರಸ್ತೆಗಳು ಒಂದು ಗುಂಡಿ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಕರ್ನಾಟಕದಲ್ಲಿ ಗುಂಡಿ ಇಲ್ಲದ ರಸ್ತೆಗಳಿಲ್ಲ ಅಂತ ಹೇಳ್ತಾರೆ. ಹಿಂದೊಮ್ಮೆ ನಾನು ವಿಧಾನಸಭೆಯಲ್ಲಿ ಮಾತಾಡಿದೆ ಸರ್, ಮಾತಾಡುವಾಗ ನಾ ಹೇಳಿದೆ, ವಿರೋಧ ಪಕ್ಷದಲ್ಲಿದೆ ಉಪನಾಯಕನಾಗಿ, ಆಗ ನಾನು ಹೇಳಿದೆ ಕೇರಳದ ರೋಡುಗಳು ಭಾರಿ ಚೆನ್ನಾಗಿತ್ತಾಗ. ಕೇರಳದ ರೋಡ್ಗಳ ಬಗ್ಗೆ ಕರ್ನಾಟಕದ ರೋಡ್ಗಳ ಬಗ್ಗೆ ಮಾತಾಡ್ತಾ ನಾ ಹೇಳಿದೆ, ಕರ್ನಾಟಕಕ್ಕೆ ನೀವೆಲ್ಲ ಎಂಟ್ರಿ ಬೋರ್ಡ್ ಹಾಕ್ತೀರಿ, ಸ್ವಾಗತ ಕರ್ನಾಟಕಕ್ಕೆ ಅಂತ ಹಾಕಬೇಡಿ. ಕರ್ನಾಟಕಕ್ಕೆ ಗುಂಡಿಗೆ ಬಿದ್ದ ಕೂಡಲೇ ಗೊತ್ತಾಗುತ್ತೆ ಕರ್ನಾಟಕಕ್ಕೆ ಎಂಟ್ರಿ ಆಗಿದೆ ಅಂತ ಹೇಳಿ. ದುರಂತ ಸರ್, ಇದು ಈ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ. ಈಗಲಾದರೂ ಎಚ್ಚೆತ್ಕೊಳ್ಬೇಕು, ಏಕೆಂದರೆ ಮನಬಿಚ್ಚಿ ಇದ್ದಂಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಇವತ್ತಿನ ಶೋನಲ್ಲಿ ಮಾತಾಡಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ ವಾಸ್ ವಂಡರ್ಫುಲ್. ಯಾಕೆಂದರೆ ನೀವು ಯಾವ ಮುಲಾಜನ್ನು ನೋಡಲ್ಲ ಅಥವಾ ಯಾರಿಗೋ ಓಲೈಸಬೇಕಾಗೂ ಇಲ್ಲ. ಮೊದಲಾದರೂ ಅಷ್ಟೇ, ಈಗಲಾದರೂ ಅಷ್ಟೇ, ಇದ್ದಂಗೆ ನೀಟಾಗಿ ಹೇಳಿ ಮುಗಿಸ್ಬಿಡ್ತೀರಾ. ಅದು ನಮ್ಮ ಚಾನೆಲ್ನ ಟ್ಯಾಗ್ ಲೈನ್, ಅದು ನ್ಯೂಸೋ ಇದ್ದಂಗೆ ಅಂತ. ಹಾಗಾಗಿ ನಮ್ಮ ಈ ಪೊಲಿಟಿಕಲ್ ದ ಲೀಡರ್ ಟಾಕ್ ವಿತ್ ಹರೀಶ್ ನಾಗರಾಜು ನಿಮ್ಮಿಂದ ಶುರು ಮಾಡಿಸೋಕೆ ಬಯಸಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.